ನಮಸ್ಕಾರ. ನಮಸ್ತೆ. ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ. ನಾನು ರೈಕಿ ಗ್ರ್ಯಾಂಡ್ ಮಾಸ್ಟರು, ಜೊತೆಗೆ ಅಕ್ಯುಪ್ರೆಷರ್ ಥೆರಪಿಸ್ಟು, ಆಮೇಲೆ ಮೈಂಡ್ ಪವರ್ ಟೆಕ್ನಿಕ್ ಒಳಗೆ ಇಂಟರ್ನ್ಯಾಷನಲ್ ಗ್ರಾಜ್ಯುಯೇಷನ್ ಪಡೆದಿರೋರು, ಹೋಮಿಯೋಪತಿ ಪ್ರಾಕ್ಟಿಷನರು. ಈ ಥರ ಹೇಳ್ತಾ ಹೋದರೆ ಸುಮಾರಿದೆ. ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಬೇಕಾದಷ್ಟು ಇಚ್ಛೆಗಳನ್ನ ತಿಳಿದಿದ್ದೀವಿ. ಈವನ್ ಮ್ಯಾಗ್ನೆಟೋಥೆರಪಿ ಇದು ಕೂಡ ನಾನು ಡಾಕ್ಟರ್ ಜಿತೇನ್ ಭಟ್ಟನ್ ಅವರ ಒಂದು ಇದರೊಳಗೆ ಬರೋಡಾದಲ್ಲೇ ಹೋಗಿ ತಿಂಗಳುಗಟ್ಟಲೆ ಅಲ್ಲಿದ್ದು ಸಯಾಜಿರಾವ್ ಯೂನಿವರ್ಸಿಟಿ ಒಳಗಡೆ ನಾವು ಅದರೊಳಗೆಲ್ಲ ಡಿಪ್ಲೊಮಾ ಪಡೆದಿದ್ದೀವಿ. ನಾನು ಮೇಡಮ್ ಮನೋರಮಾ ಇವರಿಬ್ಬರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಅಕ್ಯುಪ್ರೆಷರ್ ಅಂಡ್ ಯೋಗ ಪರಿಷತ್ ಅಂತ ಇದೆ, ಅಲ್ಲೆಲ್ಲಾನು ನಾವು RMP ಪಡೆದಿದ್ದೀವಿ, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ ಅಂತ. ಸೊ ಈ ಥರ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ತುಂಬಾ ವಿಚಾರಗಳನ್ನು ತಿಳಿದಿದ್ದೀವಿ. ಅದನ್ನ ನಮ್ಮ ಧ್ಯಾನಿಗಳಿಗೆ ಮತ್ತು ನಮ್ಮ ಅನುಯಾಯಿಗಳಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದೇ ಥರನೇ ದಿನಾಂಕ ಫೆಬ್ರವರಿ 7 ಮತ್ತು 8, 7ನೇ ತಾರೀಕು ರೇಖಿ ಒಂದು ದಿನದ ಕಾರ್ಯಕ್ರಮ. ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6:30 ತನಕ ಇಡೀ ದಿನ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಮೊದಲನೇ ಹಂತ, ಅದು ಬೇಸಿಕ್ ಕೋರ್ಸ್ ಅಂತ ಕರೀತಾರೆ. ಅದು ಇಂಟರ್ನ್ಯಾಷನಲ್ ರೈಕಿ ಫೌಂಡೇಶನ್ ಮೆಥಡ್ ಅಂತ. ಅದು ಅಂತಾರಾಷ್ಟ್ರೀಯ ವಿಧಾನದಲ್ಲಿ ನಾವು ಯಾವಾಗಲೂ ರೈಕಿ ಹೇಳ್ಕೊಡ್ತೀವಿ. ಅರೆಬರೆ ವಿಚಾರ ಕಲಿಸೋಲ್ಲ. ಡಾಕ್ಟರ್ ಮಿಕಾ ಉಸೂಯಿ ಅವರ ಪದ್ಧತಿನೇ ಇಡೀ ಪ್ರಪಂಚದೊಳಗಡೆ ಹರಡಿದೆ. ಅದು ಪಾರಂಪರಿಕ ರೇಖಿ ಪದ್ಧತಿ ಅಂತ, ಟ್ರೆಡಿಷನಲ್ ರೇಖಿ ಮೆಥಡ್ ಅಂತ. ಅದು ಜಪಾನ್ ಮೆಥಡ್. ಅದೇ ಥರನೇ ನಾವು ನಿಮಗೆ ಹೇಳಿಕೊಟ್ಟು ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಲೀನಿಯರ್ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಅದರ ಬಗ್ಗೆ ರೇಖಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತ ನನಗನ್ನಿಸ್ತಾ ಇದೆ. ರೇಖಿ ಅನ್ನೋದು ಒಂದು ಪರಿಶುದ್ಧವಾದಂತಹ ಪರಬ್ರಹ್ಮ ಶಕ್ತಿ. ಅಂದ್ರೆ ಇದನ್ನ ಸೋರ್ಸ್ ಅಂತ ಕರೀತಾರೆ. ಸೋರ್ಸ್ ಅಂದ್ರೆ ಮೂಲ. ಎಲ್ಲಿಂದ ಬರುತ್ತೆ ರೇಖಿ ಅಂದ್ರೆ, ಎಷ್ಟೋ ಜನ ಕಾಸ್ಮಿಕ್ ಎನರ್ಜಿ, ರೇಖಿ ಎನರ್ಜಿ ಎರಡು ಒಂದೇ ಅಂತ ಅವರು ರೇಖಿ ಕ್ಲಾಸ್ ಮಾಡುವಾಗ ಹೇಳ್ತಾರೆ. ಆದ್ರೆ ಅದು ತಪ್ಪು. ಆ ಥರ ಅಲ್ಲ. ರೇಖಿ ಅಂತಂದ್ರೆ ಜಪಾನ್ ಭಾಷೆ ಒಳಗಡೆ ರೇ ಮತ್ತು ಕಿ ಅಂತ ಎರಡು ಪದಗಳು ಸೇರಿ ಆಗಿರುವಂತಹ ಒಂದು ಪದ. ರೇ ಅಂದ್ರೆ ಯೂನಿವರ್ಸ್ ಅಂತ, ಅಂದ್ರೆ ಬ್ರಹ್ಮಾಂಡ ಅಂತ. ಕಿ ಅಂದ್ರೆ ಎನರ್ಜಿ, ಅಂದ್ರೆ ಶಕ್ತಿ ಅಂತ. ಅಂದ್ರೆ ಬರೀ ಶಕ್ತಿ ಅಲ್ಲ, ಇದಕ್ಕೆ ಜೀವಶಕ್ತಿ ಅಂತ ಕರಿಬೋದು, ಪ್ರಾಣಶಕ್ತಿ ಅಂತ ಕರಿಬೋದು. ಇದಕ್ಕೆ ಲೈಫ್ ಫೋರ್ಸ್ ಅಂತ ಕರೀತಾರೆ. ಜಪಾನ್ ಭಾಷೆಯಲ್ಲಿ ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತ ಕರೀತಾರೆ ರೇಖಿ ಅಂದ್ರೆ. ಯೂನಿವರ್ಸಲ್ ಲೈಫ್ ಎನರ್ಜಿ ಅಂದ್ರೆ ರೇಖಿ ಒಳಗಡೆ ಒಂದು ಶಕ್ತಿ ಏನಿದೆ ಅಂದ್ರೆ, ನಾವೊಂದ್ಸತಿ ರೇಖಿನ ಕರೆದು ಅದು ನಮಗೆ ಅಟ್ಯೂನ್ಮೆಂಟ್ ಆಗಿರ್ಬೇಕು. ಅಟ್ಯೂನ್ಮೆಂಟ್ ಅಂತಂದ್ರೆ ದೀಕ್ಷೆ ಪಡೆದಿರ್ಬೇಕು. ಅದು ಪಡೆದಿದ್ರೆ ಆ ರೇಖಿ ನಮಗೆ ಕರೆದ್ರೆ ಬರಲ್ಲ. ಅದಕ್ಕೆ ರೇಖಿ ಮಾಸ್ಟರ್ ಆದವರಿಂದ ರೇಖಿ ಒಂದು ದೀಕ್ಷೆ ಪಡೆದು ನಂತರ ಅವರು ಕೂಡ ಕರೆದ್ರೆ ಬರುತ್ತೆ. ಅದರ ಮೆಥಡ್ಸ್ ಇದೆ. ಅದನ್ನೆಲ್ಲ ನಾವು 7ನೇ ತಾರೀಕು ಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇದು ಪರಬ್ರಹ್ಮ ಶಕ್ತಿ. ಇದು ಏನಂದ್ರೆ, ಯಾರೋ ಒಬ್ರಿಗೆ ಏನೋ ಹೊಟ್ಟೆ ನೋವಿದೆ ಅಂದ್ರೆ ಸುಮ್ಮನೆ ರೇಖಿ ಅನ್ನುವಂತಹ ಒಂದು ಶಕ್ತಿನ ಒಂದು ವಿಧಾನದಲ್ಲಿ ಕಡಿಬೇಕು. ಅದೇ ವಿಧಾನದಲ್ಲಿ ಕರೆದಾಗ ನಮ್ಮ ಹಸ್ತದ ಮೂಲಕ ರೇಖೆ ಹರಿಯೋಕೆ ಶುರು ಆಗುತ್ತೆ. ಅದನ್ನ ಅವರ ತಲೆಯ ಮೇಲಿರುವಂತಹ ಸಹಸ್ರಾರ ಚಕ್ರಿಗೆ ನಾವು ಅದನ್ನ ತಲುಪಿಸ್ತೀವಿ. ಅಂದ್ರೆ ತಲೆ ಮೇಲೆ ಕೈ ಇಟ್ಟು ರೇಖೆನ ಹರಿಲಿಕ್ಕೆ ಬಿಡ್ತೀವಿ. ಆಗ ಆ ಒಂದು ಶಕ್ತಿ ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ, ಮುಂಭಾಗದ ಚಕ್ರಗಳಿಗೆ ಹೋಗಿ ಮತ್ತೆ ಹಿಂಭಾಗದ ಚಕ್ರಗಳಿಗೆ ಬರುತ್ತೆ. ಸ್ವಾದಿಷ್ಠಾನ, ಅದಾದ್ಮೇಲೆ ಮಣಿಪುರ, ಅನಾಹತ ಮತ್ತು ಇದು ಎಂಥದ್ದು ವಿಶುದ್ಧ, ಆಗ್ನ, ಈ ಇಷ್ಟು ಚಕ್ರಗಳ ಹಿಂಭಾಗದಲ್ಲಿರುವ ಚಕ್ರಗಳಿಗೂ ಕೂಡ ಅದು ತಲುಪಿ ಹುಡುಕುತ್ತೆ. ಯಾಕೆ ಇವರಿಗೆ ಹೊಟ್ಟೆ ನೋವಿದೆ ಅಂದ್ರೆ, ಯಾವ ಜಾಗದೊಳಗೆ ತೊಂದರೆ ಇದೆ ಅಂತ ಮೊದಲು ಕಂಡುಹಿಡಿಯುತ್ತೆ. ಅದು ಕೊನೆಗೆ ಹೊಟ್ಟೆ ಜಾಗದೊಳಗಡೆ ತೊಂದರೆ ಇದೆ ಅಂದ್ರೆ
ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದೋಷ ಎಲ್ಲಿದೆ ಅಂತ ತಿಳಿದು ಆ ರೇಖಿ ಆ ಜಾಗದಲ್ಲಿರುವಂತಹ ದೋಷನ ನಿವಾರಣೆ ಮಾಡುತ್ತೆ. ದೋಷ ಹೆಂಗ್ ನಿವಾರಣೆ ಆಗುತ್ತೆ? ನಮಗೆ 7 ದೇಹ, 7 ಚಕ್ರಗಳು, 72,000 ನಾಡಿ ಇದೆ. ಆ 7 ದೇಹಗಳಲ್ಲಿ ಮೊದಲನೇ ದೇಹ ಭೌತಿಕ ಶರೀರ, ಅಂದ್ರೆ ನಾವೀಗೇನು ಕಣ್ಣಿಂದ ನೋಡ್ಬೋದು, ಮುಟ್ಟಬಹುದು, ಅದಕ್ಕೆ ಒಂದು ಟೆಂಪರೇಚರ್ ಇರುತ್ತೆ. ಈ ಒಂದು ಭೌತಿಕ ಶರೀರ ನಮ್ಮ ಪಂಚೇಂದ್ರಿಯಗಳಿಗೆ ಎಟ್ಕುವಂತಹದ್ದು. ಅದರ ಜೊತೆಗೆ ಇನ್ನೂ 6 ದೇಹಗಳೇನಿದೆ ಅದೆಲ್ಲದನ್ನು ಕಂಪನಾ ಶರೀರಗಳು. ಕಂಪನಾ ಶರೀರ ಅಂದ್ರೆ 1 ಸೆಕೆಂಡ್ಗೆ 10 ಲಕ್ಷ ಸತಿ ಆ ಒಂದು ಶರೀರದ ಒಂದು ಕಂಪನ ಇರುತ್ತೆ. ಅಂದ್ರೆ 10 ಲಕ್ಷ ಸತಿ ಅಲ್ಲಾಡೋದ್ರಿಂದ ನಮ್ಮ ಕಣ್ಣು ಅದನ್ನ ಗುರುತಿಡಿಯೋಕ್ಕಾಗಲ್ಲ. ನಮ್ಮ ಕಣ್ಣು ಏನಿದ್ರು 120 ಸತಿ ಅಲ್ಲಗಾಡ್ತಿದ್ರೆ ಮಾತ್ರ ನೋಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಅಲ್ಲಾಡ್ತಿದ್ರೆ ಅದು ಕಾಣೋದಿಲ್ಲ, ಇಲ್ಲ ಅಂತ ಹೇಳುತ್ತೆ ನಮ್ಮ ಕಣ್ಣು. ಆ ದೃಷ್ಟಿಯಿಂದ ಈ ಒಂದು ಕಂಪನಾ ಶರೀರ ಎರಡನೇದಕ್ಕೆ ಎಥೆರಿಕ್ ಬಾಡಿ ಅಥವಾ ಆಸ್ಟ್ರಲ್ ಬಾಡಿ ಅಥವಾ ಕಂಪನಾ ಶರೀರ ಅಂತ ವೈಬ್ರೇಟರಿ ಬಾಡಿ ಅಂತಾನು ಕರೀತಾರೆ. ಆ ಒಂದು ದೇಹ ನಮ್ಮ ದೇಹದೊಳಗಡೆ ಏನು 12 ಅಂಗಾಂಗಗಳಿದೆಯೋ ಅಷ್ಟು ಅಂಗಾಂಗಗಳ ಒಂದು ಪ್ರತಿರೂಪ ಇರುತ್ತೆ ಅದರೊಳಗೆ. ಆದರೆ ಅದು ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ. ಆ ಎನರ್ಜಿ ಲೆವೆಲ್ ಅಲ್ಲಿ ಇರುವಂತದ್ದು ವ್ಯತ್ಯಾಸ ಆಗ್ತಾ ಇರುತ್ತೆ ನಮ್ಗೆ ಯಾವಾಗಲೂ. ನಮಗೆ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಆ ಒಂದು ಶರೀರದೊಳಗಡೆ ಎನರ್ಜಿ ವ್ಯತ್ಯಾಸ ಆಗಿ ಕುಂಠಿತ ಆಗತ್ತೆ. ಕುಂಠಿತ ಆದ್ಮೇಲೆ ಎಲ್ಲ ಪ್ಯಾಚಸ್ ಆಗುತ್ತೆ ಆ ಒಂದು ಶರೀರದಲ್ಲಿ. ನೀವು ಯಾವತ್ತು 6ನೇ ತಾರೀಕು ಬರ್ತಿರೋ ಆವತ್ತಿನ ದಿವಸ ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೋದು. ಈಗ ತೋರಿಸ್ಲಿಕ್ಕೆ ಆಗಲ್ಲ. ಸೊ ಈ ಒಂದು ಪ್ಯಾಚ್ಗಳೇನಿದೆಯೋ ಅದೆಲ್ಲದನ್ನು ಅಡೆತಡೆ ಅಂತ ಕರಿತೀವಿ. ಅದಕ್ಕೆ ಹೆಸರೇನು ಅಂದ್ರೆ ಬ್ಲಾಕೇಜಸ್ ಅಂತಾರೆ. ಅದೇ ತರನೇ ಸೋರಿಕೆ, ನಮಗೆ ವಾಂತಿ ಆಗ್ಬೋದು, ಮೂಗಲ್ ಸೋರ್ತಿರ್ಬೋದು, ಅದೇ ತರನೇ ಬೆವರ್ತಾ ಇರ್ಬೋದು, ಅಥವಾ ಪೀರಿಯಡ್ಸ್ ಒಳಗಡೆ ನಮಗೆ ಎಕ್ಸಸ್ ಬ್ಲೀಡಿಂಗ್ ಆಗ್ಬೋದು, ಕಣ್ಣಲ್ಲಿ ನೀರು ಸುರಿಬೋದು, ಕಿವಿಲ್ ಗುಗ್ಗೆ ಬರ್ಬೋದು. ಇದೆಲ್ಲದನ್ನು ಲೀಕೇಜಸ್. ಈ ಲೀಕೇಜಸ್ ಇಂದಲೂ ಕೂಡ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಬ್ಲಾಕೇಜ್ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಎನರ್ಜಿ ಹರಿಬೇಕಾದ ಜಾಗದೊಳಗೆ ಅಡೆತಡೆ ಆಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ಹಾಗಾಗಿ ಚಕ್ರಗಳಲ್ಲಿ ಹರಿಬೇಕಾದಂತಹ ಒಂದು ಎನರ್ಜಿ ಅಲ್ಲಲ್ಲೇ ನಿಂತು ಹೋಗೋದ್ರಿಂದ ಆ ಜಾಗದೊಳಗೆ ನೋವುಗಳು, ಕಾಯಿಲೆಗಳು ಉಂಟಾಗುತ್ತೆ. ಸೊ ಇದನ್ನ ರೇಖೆ ಹರಿಸಿದಾಗ ಈ ಒಂದು ಜಪಾನ್ ಮಾದರಿಯ ಒಂದು ವಿಧಾನದಲ್ಲಿ ರೇಖೆ ಹರಿದ ತಕ್ಷಣನೇ ಅದಕ್ಕೆ ಒಂದು ಜೀವಶಕ್ತಿ ಇರೋದ್ರಿಂದ ಅದೇ ಹುಡುಕೊಂಡು ಹೋಗಿ ಅಲ್ಲಿರುವಂತ ಅಡೆತಡೆನ ನಿವಾರಣೆ ಮಾಡಿ ಸುಲಲಿತವಾಗಿ ರೇಖೆ ಶಕ್ತಿಯಿಂದ ಆ ಒಂದು ಎನರ್ಜಿ ಹರಿಯಲಿಕ್ಕೆ ಶುರು ಆಗುತ್ತೆ. ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹರಿತಾ ಇರುತ್ತೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿ ಹರಿಯೋಕೆ ಶುರು ಆಗುತ್ತೆ. ಹೀಗೆ ನಾಡಿಗಳಿರುತ್ತೆ ನಮಗೆ 72,000 ನಾಡಿ. ಆ ನಾಡಿಗಳಿಂದ ನರಗಳಿಗೆ ಹೋಗುತ್ತೆ, ನರಗಳಿಂದ ನಮ್ಮ ಒಂದು ಎಂಡೋಕ್ರೈನ್ ಸಿಸ್ಟಮ್ಗೆ ಹೋಗುತ್ತೆ. ಅಲ್ಲಿಂದ ಬೇಕಾದಂತಹ ಚೋದಕ ಅಂದ್ರೆ ಹಾರ್ಮೋನ್ ಉತ್ಪತ್ತಿಯಾಗಿ ರಕ್ತಕ್ಕೆ ಸುರಿಯುತ್ತೆ. ಆಗ ನಮಗೆ ಹೀಲಿಂಗ್ ಆಗುತ್ತೆ. ಈ ತರ ನಮ್ಮ ದೇಹದೊಳಗೆ ಭೌತಿಕ ಸ್ಥಿತಿಲಿರುವಂತಹ ಎನರ್ಜಿ ಅಂದ್ರೆ ಶಕ್ತಿ ರಾಸಾಯನಿಕವಾಗಿ ಬದಲಾವಣೆ ಆಗುತ್ತೆ. ಈ ರಾಸಾಯನಿಕ ಕ್ರಿಯೆ ಏನ್ ನಡೆಯುತ್ತೋ ಅದು ಭೌತಿಕ ಶರೀರದಲ್ಲಿ ಮಾತ್ರ ನಡೆಯೋದು. ಆದ್ರೆ ಈ 72,000 ನಾಡಿಗಳಿಗೂ ನರಗಳಿಗೂ ನರಕಂತೆಗೂ ಸಂಬಂಧ ಇರುತ್ತೆ. ಈ ನಮ್ಮ ದೇಹದೊಳಗಡೆ ಪೂರ್ಣವಾಗಿ ಒಂದು ದೊಡ್ಡದಾದಂತಹ ಒಂದು ವೆಬ್ ಅಂದ್ರೆ ಒಂದು ಜೇಡರ ಬಲೆ ತರ ಇರೋದು ಅಂದ್ರೆ ನಮ್ಮ ನರಕಂತೆಗಳು. ಆ ನರಕಂತೆಗಳ ಮೂಲಕ ಅದನ್ನ ನಮ್ಮ ಆಯುರ್ವೇದಿಕ್ ಭಾಷೆ ಒಳಗಡೆ 3 ನಾಡಿಗಳಿದೆ ನಮ್ಗೆ: ಇಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿ ಒಳಗಡೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನರಗಳಿಗೆ ಒಂದು ಶಕ್ತಿನ ಪರಿವರ್ತನೆ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಸೂಚನೆ ಸಿಗುತ್ತೆ. ಅದು ನರಗಳಿಂದ ಮೆದುಳಿಗೆ ಹೋಗುತ್ತೆ. ಮೆದುಳು ಬೇಕಾಗಿರುವಂತಹ ಒಂದು ಇಂತಹದ್ದೇ ಚೋದಕನ ಸುರಿ ರಕ್ತಕ್ಕೆ ಅಂತ ಹೇಳುತ್ತೆ. ಆ ಒಂದು ಎಂಡಾರ್ಫಿನ್, ಪ್ರೋಸ್ಟೋಗ್ಲಾಂಡಿನ್, ಡೋಪಮಿನ್, ಈ ತರದ್ದೆಲ್ಲ ಬೇರೆ 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 ನೋವುಗಳು ಕಡಿಮೆ ಮಾಡಕ್ಕೆ, ಊತ ಕಡಿಮೆ ಮಾಡಕ್ಕೆ, ಕಾಯಿಲೆ ವಾಸಿ ಮಾಡೋದಕ್ಕೆ ಬೇಕಾದಂತಹ ಚೋದಕಗಳನ್ನ ಅದು ಎಂಡೋಕ್ರೈನ್ ಸಿಸ್ಟಮ್ ಇಂದ ನಮಗೆ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ರಕ್ತ ಎಲ್ಲ ಕಡೆ ಹರಿಯೋದ್ರಿಂದ ಹೊಟ್ಟೆ ನೋವು ಎಲ್ಲಿರುತ್ತೋ ಆ ಜಾಗಕ್ಕೆ ತಲುಪಿದ ತಕ್ಷಣ ಅಲ್ಲಿರುವಂತ ಅಡೆತಡೆ ನಿವಾರಣೆ ಆಗಿ ನಮ್ಮ ಕಾಯಿಲೆ ವಾಸಿ ಆಗುತ್ತೆ. ಈ ತರ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದು ತುಂಬಾ ದೊಡ್ಡದಾದಂತ ರಾಸಾಯನಿಕ ಕ್ರಿಯೆ. ದಿಸ್ ಈಸ್ ಕಾಲ್ಡ್ ಎ ಮೆಟಬಾಲಿಸಮ್ ಅಂತ ಕರೀತಾರೆ.
ಆ ಮೆಟಬಾಲಿಸಮ್ ಅನ್ನೋದೇ ದೊಡ್ಡದಾದಂತ ಒಂದು ಕಾರ್ಯಕ್ರಮ. ಅದರ ಬಗ್ಗೆ ಈಗ ನೀವು 6ನೇ ತಾರೀಕು ಬಂದಾಗ ತಿಳಿಬಹುದು. ಇದು ಪರಬ್ರಹ್ಮ ಶಕ್ತಿ ಅಂತ ಹೇಳಿದೆ. ಈ 7 ಚಕ್ರ ಅಂತ ಹೇಳಿದ್ನಲ್ಲ, ಅದೆಲ್ಲ ಶಕ್ತಿ ಕೇಂದ್ರಗಳು ಅಂತಾನೆ ಅದಕ್ಕೆ ಹೆಸರು. ಎನರ್ಜಿ ಸೆಂಟರ್ಸ್ ಅಂತಾರೆ. ಅದು ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಅಂತಾನು ಕರೀತಾರೆ ಈ ಒಂದು ಶಕ್ತಿಗೆ. ಆದ್ರೆ ಈ ಬೇರೆ ತರ ಕಾಸ್ಮಿಕ್ ಎನರ್ಜಿ, ಪ್ರಾಣಿಕ್ ಎನರ್ಜಿ, ಈ ತರದ್ ಏನಿದೆಯೋ ಅವುಗಳೆಲ್ಲದನ್ನು ಫಿಸಿಕಲ್ ಲೆವೆಲ್ ಅಲ್ಲಿ ಇರುತ್ತೆ, ಭೌತಿಕ ಸ್ತರದಲ್ಲಿರುತ್ತೆ. ಅದಕ್ಕೆ ಪ್ರಾಣ ಶಕ್ತಿ ಇರೋಲ್ಲ. ಆ ದೃಷ್ಟಿಯಿಂದ ಅದನ್ನ ನಮ್ಮ ನಿಯಂತ್ರಣದಲ್ಲಿರುತ್ತೆ. ಒಬ್ಬ ಪ್ರಾಣಿಕ್ ಹೀಲರ್ ಅಂದ್ರೆ ಅವನು ಎಲ್ಲಿಗೆ ಹೋಗು, ಎಷ್ಟೊತ್ತು ಹರಿ ಅಂದ್ರೆ ಅಷ್ಟೊತ್ತು ಮಾತ್ರ ಹರಿಯುತ್ತೆ. ಆ ತರ. ಆದ್ರೆ ರೇಖಿ ಹಾಗಲ್ಲ, ತನ್ನ ಕೆಲಸ ಮುಗಿದ ತಕ್ಷಣ ತಾನೇ ನಿಂತು ಹೋಗ್ಬಿಡುತ್ತೆ, ಮುಂದಕ್ಕೆ ಹರಿಯಲ್ಲ. ಸೊ ಈ ತರ ಇದೊಂದು ವ್ಯಕ್ತಿಯ ಕೌಶಲ್ಯ, ಜಾಣತನ ಇದೇನು ಬೇಕಾಗಲ್ಲ, ತನಗ್ ತಾನೇ ಹರಿತಾ ಇರತ್ತೆ. ಇದಕ್ಕೆ ಯಾವುದೇ ಒಂದು ಕಲಿಯುವಂತ ಸಾಮರ್ಥ್ಯ ಆಗಲಿ, ಗ್ರಹಿಸೋ ಶಕ್ತಿ ಆಗಲಿ, ಆಧ್ಯಾತ್ಮಿಕ ಸಾಮರ್ಥ್ಯ ಯಾವುದು ಬೇಕಾಗೋಲ್ಲ. ಯಾರು ಬೇಕಾದ್ರೂ ಕಲಿಬೋದು. 8 ವರ್ಷದ ಹುಡುಗನಿಂದ ಹಿಡಿದು ಸಾಯೋ ತನಕ ಯಾರು ಬೇಕಾದ್ರೂ ಕಲಿಬೋದು. ಇದಕ್ಕೆಲ್ಲನೂ ಇಂಥದ್ದೇ ಒಂದು ಡಿಗ್ರಿ ಓದಿರ್ಬೇಕು, ಈ ಥರದ್ದೇನೂ ಬೇಕಾಗಲ್ಲ. ರೇಖಿನ ಯಾವ ಮನುಷ್ಯ ಬೇಕಾದ್ರೂ ಒಂದೇ ದಿನದಲ್ಲಿ ಕಲಿಬೋದು. ಆದರೆ 21 ದಿನಗಳ ಅಭ್ಯಾಸ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ಮಿಕಾ ಉಸುಗಿ ಅವರಿಗೆ ಈ ಒಂದು ಶಕ್ತಿ 3ನೇ ಸತಿ ವಾಪಸ್ ಬರುತ್ತೆ. 2 ಸತಿ ನಾವು ಕಳ್ಕೊಂಡ್ಬಿಡ್ತೀವಿ ದುರುಪಯೋಗ ಮಾಡಿ. 3ನೇ ಸತಿ ನಾವು ದುರುಪಯೋಗ ಮಾಡದೆ ನೇರವಾಗಿ ಅದು ಡಾಕ್ಟರ್ ಮಿಕಾ ಉಸುಗಿ ಅವರಿಗೆ ಧ್ಯಾನದಿಂದ ಬರುತ್ತೆ. 21 ದಿನ ಧ್ಯಾನ ಕುರಿಯಾಮ ಅನ್ನೋ ಬೆಟ್ಟದ ಮೇಲೆ ಕೂತ್ಕೊಂಡು ಸತತವಾಗಿ ಆಹಾರ, ನೀರು, ನಿದ್ರೆ ಎಲ್ಲ ಬಿಟ್ಟು ಮಾಡ್ತಾರೆ. ಆಗ ಆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ಅವ್ರಿಗೆ ಏನಂದ್ರೆ ಟಚ್ ಥೆರಪಿ ಅಂತ, ಮುಟ್ಟಿದ ತಕ್ಷಣನೇ ವಾಸಿ ಆಗುವಂತಹ ಒಂದು ಶಕ್ತಿ ಬರುತ್ತೆ. ಅದನ್ನ ಎಲ್ರಿಗೂ ಹಂಚಬೇಕು, ಪ್ರಪಂಚಕ್ಕೆಲ್ಲ ಹರಡಬೇಕು ಅಂತ ಹೇಗೆ ನಮ್ಮ ಪತ್ರಿ ಸರ್ ಅವರು ಧ್ಯಾನನ ಇಡೀ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ರು ತಿಳಿಬೇಕು, ಧ್ಯಾನ ಜಗತ್ ಮಾಡಬೇಕು, ಧ್ಯಾನ ಮೈಸೂರು ಮಾಡಬೇಕು, ಈ ತರ ಏನೊಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಅದೇ ತರ ಉದ್ದೇಶದಲ್ಲಿ ಡಾಕ್ಟರ್ ಮಿಕಾ ಉಸುಗಿ ಅಂತನವರು ಈ ರೇಖೆಯ ಒಂದು ಗ್ರ್ಯಾಂಡ್ ಮಾಸ್ಟರು. ಅವರು ಇದನ್ನ 21 ದಿನಗಳಲ್ಲಿ ಧ್ಯಾನ ಮಾಡಿರೋದ್ರಿಂದ ನಾವು ಕೂಡ ಒಂದೇ ದಿನದಲ್ಲಿ ಕಲ್ತರು ಕೂಡ 21 ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮಾಡಿದ್ಮೇಲೆ ನಮಗೂ ಕೂಡ ಅದರ ಒಂದು ಶಕ್ತಿ ಒಲಿಯೋಕ್ ಶುರು ಆಗುತ್ತೆ. ಒಬ್ಬ ವ್ಯಕ್ತಿ ರೇಖೆ ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ ಪಡೆಯೋದು ಅಂತ ನಾನು ಆಗ್ಲೇ ಹೇಳಿದೆ. ಅಟ್ಯೂನ್ಮೆಂಟ್ ಪಡಿಲಿಲ್ಲ, ಶ್ರುತಿಗೂಡಿಸುವಿಕೆ ಅಂತ ಕರಿತೀವಿ ಅದನ್ನ. ಶ್ರುತಿಗೂಡಿಸೋದು ಅಂದ್ರೇನು? ವಿ ಹ್ಯಾವ್ ಟು ಮ್ಯಾಚ್. ಆ ಡಿವೈನ್ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ, ರೇಖೆಯ ಶಕ್ತಿ 18,000 ವೋಲ್ಟ್ಸ್ ಎನರ್ಜಿ. ಅದು 18,000 ವೋಲ್ಟ್ ಎನರ್ಜಿ ಅಂತ ಒಂದು ಅಂದಾಜು ಮಾಡಿದ್ದಾರೆ ರಿಸರ್ಚ್ ಇಂದ. 18,000 ವೋಲ್ಟ್ ಎನರ್ಜಿ ನಮ್ಮ ದೇಹಕ್ಕೆ ಬಂದ್ರೆ ನಾವು 250 ವೋಲ್ಟ್ಗೆ ಎಲ್ಲ ಪೂರ್ತಿ ಇದ್ದಲಾಗ್ಬಿಡ್ತೀವಿ ತಗಲಿ. ಆದ್ರೆ ಈ 18,000 ವೋಲ್ಟ್ ಎನರ್ಜಿ ನಮ್ಮ ಭೌತಿಕ ಶರೀರ ತಲುಪಿದ್ರು ಏನೂ ಆಗೋಲ್ಲ. ಆದ್ರೆ ಅದು ಕೆಳಗೆ ಬಿದ್ದು ಹೋಗುತ್ತೆ, ನಮ್ಮ ದೇಹಕ್ಕೆ ಟಚ್ಚೇ ಆಗೋಲ್ಲ. ಆದ್ರೆ ಶ್ರುತಿಗೂಡಿಸುವಿಕೆ ಅಥವಾ ಟ್ಯೂನ್ಮೆಂಟ್ ಅನ್ನೋ ಮೆಥಡ್ ಅಲ್ಲಿ ನಮ್ಮ ಒಂದು ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ ಈ 4 ಚಕ್ರಗಳನ್ನ ನಾವು ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆದವರು, ರೇಖಿ ಮಾಸ್ಟರ್ ಆದವರು ಅದನ್ನ ಓಪನ್ ಮಾಡಿ ಆ ಚಕ್ರಗಳನ್ನ ಅದರೊಳಗಡೆ ಕೆಲವಾರು ರೇಖೆಯ ಚಿಹ್ನೆಗಳನ್ನ ನಾವು ಅದರೊಳಗಡೆ ಅಳವಡಿಸ್ಬೇಕಾಗುತ್ತೆ. ಶಾಶ್ವತವಾಗಿ ಅದರೊಳಗಡೆ ಮಾಡಿ ಸೀಲ್ ಮಾಡ್ತೀವಿ. ಅದಕ್ಕೆ ನಾವು ಅಟ್ಯೂನ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಟ್ಯೂನಿಂಗ್ ದಿ ಎನರ್ಜಿ ಆಫ್ 18,000 ವೋಲ್ಟ್ಸ್ ಟು ಅವರ್ ಫಿಸಿಕಲ್ ಬಾಡಿ. ನಮ್ಮ ದೇಹ ಅದನ್ನ ತಡ್ಕೊಳ್ಳೋ ಅಂತ ಶಕ್ತಿ ನಮ್ಮ ದೇಹಕ್ಕೆ ನಾವು ಅದನ್ನ ಮಾಡ್ಬೇಕಾಗತ್ತೆ. ಆ ಒಂದು ವಿಧಾನಕ್ಕೆ ಅಟ್ಯೂನ್ಮೆಂಟ್ ಅಂತಾರೆ. ಅದು ಯಾವ್ದಕ್ ಹೋಗುತ್ತೆ ಅಂದ್ರೆ ಭೌತಿಕ ಶರೀರಕ್ಕೆ ಹೋಗಲ್ಲ. ನಾನಾಗ್ಲೇ ಹೇಳಿದೆ, ನಮ್ಮ ಒಂದು ಕಂಪನ ಶರೀರ, 2ನೇದು ಆಸ್ಟ್ರಲ್ ಬಾಡಿ ಅಥವಾ ಎಥರಿಕ್ ಬಾಡಿ. ಅದಕ್ಕೆ ನಾವು ಈ ಎನರ್ಜಿನ ಪಾಸ್ ಮಾಡೋದಕ್ಕೆ ಶಕ್ತಿ ಇರುತ್ತೆ. ಅದರಿಂದ ಅದರ ಮೂಲಕ ನಮ್ಮ ದೇಹದೊಳಗಡೆ ಏನೇ ಒಂದು ಅಂಗಾಂಗಗಳಲ್ಲಿ ತೊಂದರೆ ಇದ್ರೆ ಅದೇ ಅಂಗಾಂಗ ಅಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಇರೋದ್ರಿಂದ ಆ ಒಂದು ದೇಹದಲ್ಲಿರುವಂತಹ ಅಡೆತಡೆನ ನಿವಾರಣೆ ಮಾಡ್ತೀವಿ. ಹೀಗೆ ನಾವು ದೀಕ್ಷೆ ಪಡ್ಕೊಂಡ ತಕ್ಷಣನೇ ಆ ರೋಗ ಗುಣಪಡಿಸುವಂತ ಸಾಮರ್ಥ್ಯನ ನಾವು ಪಡಿಬಹುದು. ಆಗಲೇ ನಾವು ಅಟ್ಯೂನ್ಮೆಂಟ್ ಆದ 2 ನಿಮಿಷದೊಳಗಡೆ ರೇಖಿನ್ ಕರೆದರೆ ನಮ್ಮ ದೇಹದಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ವಿಶೇಷ ಗುಣಗಳು ಏನಿದೆ ಅಂತ ನೋಡೋಣ. ಆಧ್ಯಾತ್ಮಿಕ ಸ್ವರೂಪದಲ್ಲಿ ಇದು ಹರಿಯೋದು ಯಾವಾಗಲೂ ತಿಳ್ಕೊಳ್ಳಿ. ಇದು ಭೌತಿಕ ಅಲ್ಲ, ಆಧ್ಯಾತ್ಮಿಕ. ಇದಕ್ಕೆ ಜೀವಶಕ್ತಿ ಇರುತ್ತೆ. 2ನೇದಾಗಿ ಸ್ವಯಂ ಚಿಕಿತ್ಸೆಗೆ ತುಂಬಾ ಅದ್ಭುತವಾದ್ದು. ನಾವು ದೀಕ್ಷೆ ಹೊಂದಿದ ತಕ್ಷಣನೇ ರೇಖಿನ ನಾವು ನಮ್ಮ ಹಸ್ತಗಳಲ್ಲಿ ರೇಖೆ ಹರಿಯುತ್ತೆ. ನಮ್ಮ 2 ಹಸ್ತಗಳಲ್ಲಿ ರೇಖೆ ಹರಿಯೋದ್ರಿಂದ
ಅದಕ್ಕೇನಂತ ಕರೀತಾರೆ ಅಂದ್ರೆ ಗ್ಯಾಶೋ ಅಂತ ಕರೀತಾರೆ ಜಪಾನ್ ಭಾಷೆಯಲ್ಲಿ. ಗ್ಯಾಶೋ ಅಂದ್ರೇನು, ರಕ್ತಿ ಶಕ್ತಿ ನಮ್ಮ ಹಸ್ತದ ಇರಲಿರುವಂತ ಚಕ್ರಗಳಲ್ಲಿ ಸುತ್ತಿ ಹರಿಲಿಕ್ಕೆ ಬರುತ್ತದೆ. ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಈ 4 ಚಕ್ರಗಳಿಗೆ ಅದು ಹರಿದು ನಂತರ ನಮ್ಮ ಕೈಗಳಿಗೆ ಹರಿಲಿಕ್ಕೆ ಶುರು ಆಗುತ್ತೆ. ಇದನ್ನ ನಾವು ಯಾವ ಜಾಗದೊಳಗಡೆ ನಮಗ್ ಬೇಕೋ ಆ ಜಾಗದೊಳಗೆ ನಮ್ಮ ದೇಹದೊಳಗಡೆ ಇರುವಂತಹ ಒಂದು ಅಂಗಾಂಗಗಳಿಗೆ ಇರೋ ತೊಂದರೆಗಳು ನಿವಾರಣೆ ಮಾಡ್ಕೊಳ್ಳಕ್ಕೆ ಉಪಯೋಗ ಮಾಡ್ಕೋಬಹುದು. ಇದು ಕರೆದಾಗೆಲ್ಲ ಬರುತ್ತೆ. ಇದಕ್ಕೆ ಇಂಥ ದಿಕ್ಕು, ಇಂಥ ಸಮಯ, ಇಂಥ ವಿಧಾನ ಇಲ್ವೇ ಇಲ್ಲ. ನೀ ಕರಿಬೇಕಷ್ಟೇ. ಅದನ್ನ ಕರೆಯೋದೊಂದು ವಿಧಾನ ಇದೆ, ಅದ್ರೊಳಗಡೆನೆ ಯು ಹ್ಯಾವ್ ಟು ಕಾಲ್ ಇಟ್. ರೇಖಿ ಹರಿಬೇಕಾದ್ರೆ ಯೋಗ, ಪ್ರಾಣಾಯಾಮ ಇದೆಲ್ಲದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವ ನಿರ್ಬಂಧನೆಗಳು ಕೂಡ ಇರೋದಿಲ್ಲ. ರೇಖಿ ಹರಿಯೋದ್ರಿಂದ ನಮಗೆ ಯಾವುದೇ ಅಡ್ಡ ಪರಿಣಾಮಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಈ ಔಷಧಿ ತಗೊಂಡ್ರೆ ಏನಾಗುತ್ತೆ, ಇಂಥ ಔಷಧಿ ತಗೊಂಡ್ರೆ ಏನಾಗುತ್ತೆ, ಇದೇನಾದ್ರು ಸುಟ್ಟು ಬಿಡುತ್ತಾ, ಇದು ಅನಾವಶ್ಯ ಹೆಚ್ಚಿಗೆ ಎನರ್ಜಿ ಹರಿದ್ರೆ ಆ ಜಾಗದೊಳಗಡೆ ತೊಂದರೆ ಆಗತ್ತಾ, ಈ ತರದ್ದೆಲ್ಲ ಬೇರೆ ಬೇರೆ ವಿಧಾನಗಳಲ್ಲಿ ಕಾಸ್ಮಿಕ್ ಎನರ್ಜಿ, ಪ್ರಾಣಿಕ್ ಎನರ್ಜಿ ಇಂಥದ್ರೊಳಗಡೆ ತಪ್ಪಾಗಿ ನಾವು ಹರಿಸಿದ್ದೆ ಆದ್ರೆ ಅಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇದೆಲ್ಲದೂ ನಾವು ಕಲ್ತು ಬಿಟ್ಟಿದ್ದೀವಿ. ಯಾಕಂದ್ರೆ ರೇಖಿ ಸೇಫ್ ಇರುತ್ತೆ. ಇಟ್ ಈಸ್ ವೆರಿ ಸೇಫ್ಟಿ ಹೀಲಿಂಗ್ ಮೆಥಡಾಲಜಿ. ಆ ದೃಷ್ಟಿಯಿಂದ ಇದನ್ನ ನಾವು ರೇಖಿ ದೈವ ಶಕ್ತಿ ಅಂತ ಕರಿತೀರಿ. ದೇವ ಅಂದ್ರೆ ಏನು? ಪರಬ್ರಹ್ಮ ಶಕ್ತಿ. ಪರಬ್ರಹ್ಮ ಅಂದ್ರೆ ಏನು? ಈ ಬ್ರಹ್ಮಾಂಡದಲ್ಲಿರುವಂತಹ 84 ಲಕ್ಷ ದೇವರುಗಳು ಅಂತ ನಾವೇನ್ ಕರಿತೀವೋ ಅವರೆಲ್ಲರಿಗೂ ಈ ಶಕ್ತಿ ಇಲ್ಲ. ಅವರೆಲ್ಲರನ್ನು ಪರಬ್ರಹ್ಮ ಶಕ್ತಿಯಿಂದಲೇ ನಾವೆಲ್ಲ ಹುಟ್ಟಿದೀವಿ. ಈ ಒಂದು ಲೋಕಗಳು ಸೃಷ್ಟಿಯಾಗಿದೆ, ಈ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಅಂಥದ್ದನ್ನ ನಾವು ನೇರವಾಗಿ ಕರಿಬಹುದು. ಕರೆದ್ರೆ ನಮ್ಮ ಹಸ್ತದ ಮೂಲಕ ನಮ್ಮ ಅಪ್ಪರ್ 4 ಚಕ್ರಾಸ್ ಅಂತ ನಾವೇನ್ ಕರಿತೀವೋ, ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ, ಈ 4 ಚಕ್ರಗಳಲ್ಲಿ ಹರಿದು ಕೊನೆಗೆ ನಮ್ಮ ಹಸ್ತ ಚಕ್ರಗಳಿಗೆ ಬಂದು ಅದು ನಮಗ್ ಬೇಕಾದ ಜಾಗಕ್ಕೆ ಆ ರೇಖಿ ಹರಿಸೋದಕ್ಕೆ ನಮಗೆ ನಮ್ಮ ಒಂದು ಇಚ್ಛಾನುಸಾರ ನಾವು ಆ ರೇಖಿನ ಉಪಯೋಗ ಮಾಡ್ಕೋಬಹುದು. ಇದು ಕೇವಲ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೆ ಮಾತ್ರನಾ? ಅಲ್ವೇ ಅಲ್ಲ. ಇದನ್ನ ಬಗ್ಗೆ ಹೇಳ್ತೀನಿ ಮುಂದೆ. ರೇಖಿ ಯಾವುದೇ ಜಾತಿ, ಮತ, ಪಂಗಡ ಇಂಥವ್ರಿಗೆ ಮಾತ್ರ ಸೀಮಿತ ಅಂತ ಇಲ್ವೇ ಇಲ್ಲ. ಯಾವಾಗ ಬೇಕೋ, ಯಾವ ರೋಗಿಗೆ ಬೇಕಾರೋ ನಾವು ಅವಶ್ಯಕತೆಗೆ ಇರುವಷ್ಟು ರೇಖಿನ ಶಕ್ತಿ ಮಾತ್ರ ನಾವು ರೇಖಿ ಹರಿಯೋದಕ್ಕೆ ಕರೆದು ಬಿಡ್ತೀವಿ. ಅದನ್ನ ನಮ್ಮ ರೇಖಿ ಸಹಸ್ರಾರ ಚಕ್ರದಿಂದ ಒಳಗಡೆ ಕಳಿಸಿದ ತಕ್ಷಣ ಅದು ಎಷ್ಟು ಹೊತ್ತು ಯಾವ ಒಂದು ಅಂಗಾಂಗದಲ್ಲಿ ತೊಂದರೆ ಇದೆಯೋ ಅದನ್ನ ನಿವಾರಣೆ ಮಾಡೋದಕ್ಕೆ ಮಾತ್ರ ಹರಿದು ಮತ್ತೆ ನಿಂತು ಹೋಗ್ಬಿಡುತ್ತೆ. ನಮ್ಮ ದೇಹದ 12 ಅಂಗಾಂಗಗಳಲ್ಲಿ ಯಾವುದೇ ಅಂಗದಲ್ಲಿ ತೊಂದರೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಸೊ ಹೀಗೆ ಮೂಲದಿಂದಲೇ ನಾವು ಕಾಯಿಲೆ ಹೆಂಗ್ ಹುಟ್ಟುತ್ತೋ ಅದೇ ತರಾನೇ ವಾಪಸ್ ಕೂಡ ಕಳಿಸಬಲ್ಲದು. ರೇಖಿ ಬಹಳ ಸರಳ, ನೇರ, ಯಾರು ಬೇಕಾದ್ರೂ ಕಲಿಬಹುದು. ಒಳಿತಿಗೋಸ್ಕರ ನಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮ ದೇಹದಲ್ಲ ಆಗುವಂತ ತೊಂದರೆ ಅಷ್ಟೇ ಅಲ್ಲದೆ ನಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು. ಇದೇನಂದ್ರೆ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ರೇಖಿ ನಮಗೆ ಸಹಾಯ ಮಾಡತ್ತೆ. ಜೊತೆಗೇನು ಅಂತ ಕೇಳಿದ್ರೆ ರೇಖಿ ಒಂದು ಚೈತನ್ಯ ಶಕ್ತಿ ಆಗಿರೋದ್ರಿಂದ ಯಾವುದೇ ರೀತಿ ಔಷಧಗಳು ಬೇಕಾಗಿಲ್ಲ, ಸಲಕರಣೆಗಳು ಬೇಕಾಗಲ್ಲ. ಕಾಯಿಲೆಗಳು ಭೌತಿಕ, ಮಾನಸಿಕ, ಭಾವನಾತ್ಮಕ, ಈವನ್ ಕಾರಣ ಶರೀರ ಅಂತೇಳಿ ಹಿಂದಿನ ಜನ್ಮದಿಂದನೂ ಕೂಡ ಕಾಯಿಲೆಗಳು ಬರ್ತಾ ಇರತ್ತೆ. ಇದನ್ನ ನಮ್ಮ ಒಂದು ಮಾನಸಿಕ ಮನಸ್ಸಿನಿಂದಲೇ ಕಾಯಿಲೆಗಳನ್ನು ತರಿಸ್ಕೊಳ್ಳೋದು ನಾವು. ಯಾಕೆಂದ್ರೆ ನಕಾರಾತ್ಮಕವಾಗಿ ನಾವು ಚಿಂತನೆ ಮಾಡ್ತಿರ್ತೀವಿ, ಸಕಾರಾತ್ಮಕವಾಗಿ ನಾವು ಚಿಂತನೆ ಮಾಡಲ್ಲ. ಹೀಗಾಗಿ ಈ ಒಂದು ಭೌತಿಕ, ಮಾನಸಿಕ, ಭಾವನಾತ್ಮಕ ಶರೀರಗಳಿದೆ ನಮ್ಗೆ. ಈಗ ಎಥರಲ್ ಬಾಡಿ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಇರೋದು ಭಾವನಾತ್ಮಕ ಶರೀರ, ಅದರ ಪಕ್ಕದಲ್ಲಿ ಇರೋದು ಮಾನಸಿಕ ಶರೀರ, ಅದರಿಂದ ಕೊನೆಯದಾದಂತಹ 7ನೇ ಶರೀರ ಕಾರಣ ಶರೀರ. ಸೊ ಅಲ್ಲಿ ಈಗ ನಾನು ಯಾಕೆ ಹುಟ್ಟಿದ್ದೀನಿ, ಗಂಡ್ಸಾಗಿ ಯಾಕೆ ಹುಟ್ಟಿದ್ದೀನಿ, ನನ್ಗೆ ಯಾಕೆ ಕಾಯಿಲೆ ಬಂದಿದೆ, ನಂಗೆ ಯಾಕೆ ಕ್ಯಾನ್ಸರ್ ಬಂದಿದೆ, ಇದೆಲ್ಲದೂ ಕಾರಣ ಶರೀರದಲ್ಲಿ ನಾವು ಈಗಾಗಲೇ ಮನುಷ್ಯರಾಗಕ್ಕೆ ಮುಂಚೆ 35 ಲಕ್ಷ ಜನ್ಮಗಳನ್ನು ಪಡೆದಿರ್ತೀವಿ ಅಂತ ಲೆಕ್ಕಾಚಾರ ಇದೆ. ಅದ್ರ ಪ್ರಕಾರ 35 ಲಕ್ಷ ಜನ್ಮದಲ್ಲಿ ನಾವೇನೇನ್ ತಪ್ಪುಗಳು ಮಾಡಿದೀವೋ ಅದೆಲ್ಲದನ್ನು ಪೂರ್ಣವಾಗಿ ಕಾರಣ ಶರೀರದಲ್ಲಿರುತ್ತೆ. ಅದರ ಒರಿಜಿನಲ್ ಕಾಪಿ ಎಲ್ಲಿರುತ್ತೆ ಅಂದ್ರೆ
ನಮ್ಮ ಚಿತ್ರಗುಪ್ತನ ಕಡತ ನಾವೇನ್ ಕರಿತೀವೋ ಅದಕ್ಕೆ ಏನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಅವರ್ ಲೈಫ್ ಹಿಸ್ಟ್ರಿ. ಸೊ ಈ ಸೋಲ್ ಹಿಸ್ಟ್ರಿ ಅಂತಾನು ಕರಿಬಹುದು. ಅಲ್ಲಿ ಇರುತ್ತೆ. ಅದನ್ನ ನಮ್ಮ ಕಾರಣ ಶರೀರ ನಮ್ಮ ದೇಹದ ಪಕ್ಕದಲ್ಲೇ 7ನೇ ಶರೀರವಾಗಿ ಕೂತಿರುತ್ತೆ. ಅದನ್ನ ನಿವಾರಣೆ ಮಾಡೋದಕ್ಕೆ ಏನ್ ಮಾಡ್ತಾರೆ? ಬೇಕಾದಷ್ಟು ತರ ಬೇರೆ ಬೇರೆ ಹಣ ಸಂಪಾದನೆ ಮಾಡೋಕ್ಕೆ ಏನ್ ಮಾಡ್ತಾರೆ? ಜನಗಳನ್ನ ಕರೀತಾರೆ, ನಿದ್ದೆ ಮಾಡಿಸ್ತಾರೆ, ಅವರಲ್ಲೇ ಮಾತಾಡಿಸ್ತಾರೆ, ಕಾರಣ ಶರೀರದಲ್ಲಿರುವಂತ ಕಾರಣ ಹುಡುಕು ಅಂತಾರೆ. ಕೊನೆಗೆ ಅದನ್ನ ನಿವಾರಣೆ ಮಾಡೋದಕ್ಕೆ ಅದನ್ನ ಅಳ್ಸಾಕು ಅಂತಾರೆ. ಅಷ್ಟಕ್ಕೆ 2 ಲಕ್ಷ 3 ಲಕ್ಷ ಇಸ್ಕೋತಾರೆ. ಇಂಥದ್ದೆಲ್ಲ ನಡೆಸ್ತಾ ಇರ್ತಾರೆ. ಆದ್ರೆ ರೇಖಿ ಕಲ್ತ್ಕೊಂಡು ನೀವು ಸಹಜವಾಗಿ ಸರಳವಾಗಿ ನಿಮ್ಮ ಕೈಯಿಂದಲೇ ಸಹಸ್ರಾರು ಚಕ್ರದೊಳಗೆ ರೇಖಿನ ಹರಿಸಿದ್ದೆ ಆದ್ರೆ ನಿಮ್ಗೆ ಇದೆಲ್ಲ ಹಿಂದಿನ ಈವನ್ ಪೂರ್ವ ಜನ್ಮದ ಕಾಯಿಲೆಗಳು ಕೂಡ ಅದು ಕೂಡ ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಇದಲ್ಲದೆ ಹೆಜ್ಜೆಗೆ ಬರುವಂತ ಎಲ್ಲಾ ರೀತಿ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳಿದೆ. ಶಾಂತಿಯಿಂದ ಜೀವನ ನಡೆಸ್ಬೋದು, ಸಂತೋಷವಾಗಿರ್ಬೋದು, ನಮಗೆ ಬೇಕಾದಷ್ಟು ಹಣದ ತೊಂದರೆ ಬರ್ಬೋದು, ಸಂಬಂಧದ ತೊಂದರೆ ಬರ್ಬೋದು, ಬೇಕಾದಷ್ಟು ನಮ್ಮ ಜೀವನದೊಳಗೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಈ ತರದ್ ಬರುತ್ತೆ ಬೇಕಾದಷ್ಟು. ಇದೆಲ್ಲ ಈವನ್ ಕೋರ್ಟಿನ ಕೇಸುಗಳು ಇಂಥದ್ದೆಲ್ಲದನ್ನು ಕೂಡ ನಾವು ರೇಖೆಯಿಂದ ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ರೇಖಿ ಕಲ್ತವರು ಸಂಸಾರದ ಪ್ರತಿ ಹಂತದಲ್ಲೂ ಅಭಿವೃದ್ಧಿಯತ್ತ ಸಾಗೋದ್ರೊಳಗೆ ಸಂಶಯ ಇರೋಲ್ಲ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ರೇಖೆನ ನಾವು ಮಾಡ್ತಾ ಇದ್ರೆ ಅವ್ರು ಯಾವ ಕಾರಣಕ್ಕೂ ತಪ್ಪು ದಾರಿಯಲ್ಲಿ ಹೋಗಲ್ಲ. ಅವ್ರು ಸರಿಯಾದ ದಾರಿಯಲ್ಲಿ ಇದ್ದು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಿರ್ತಾರೆ. ಹೀಗಾಗಿ ರೇಖಿ ಕಲ್ತವರು ತುಂಬಾ ಚೆನ್ನಾಗಿ ಬದುಕ್ಬೋದು. ಮನೆಯನ್ನು ಕೂಡ ಸಂಭಾವನೆ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. ನಾನಾ ಕಾಯಿಲೆಗಳನ್ನ ಗುಣಪಡಿಸೋದು ಅಷ್ಟೇ ಅಲ್ಲದೆ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳಿದೆ. ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಅಂದ್ರೆ ತಕ್ಷಣನೇ ಭಯ ಬಿದ್ಬಿಡ್ತಾರೆ. ಹಾಸ್ಪಿಟ್ಲಿಗೆ ತಕ್ಷಣ ಆಂಬುಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಕ್ಯಾನ್ಸರ್, ಚರ್ಮದ ರೋಗ, ಸುಟ್ಟುಗಾಯ, ತುರ್ಕೆ, ಮೂಳೆ ಮುರಿದಿದ್ರೆ, ತಲೆನೋವು, ಶೀತ, ಗಂಟಲು ನೋವು, ಫ್ಲೂ ನೋವು, ಈ ತರದ್ದೆಲ್ಲ ಕರೋನಾ ಬಂದಿತ್ತು ಇತ್ತೀಚೆಗೆ. ಇದೆಲ್ಲ ಆದ್ಮೇಲೆ ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಳ್ಕೊತೀವಿ. ಮಾನಸಿಕವಾಗಿ ತೊಂದರೆಗಳಿರುತ್ತೆ. ಹುಟ್ಟೋವಾಗಲೇ ಮಕ್ಕಳು ರಿಟಾರ್ಡೆಡ್ ಮಕ್ಕಳಾಗ್ತಾರೆ, ಸ್ಪೆಷಲ್ ಚೈಲ್ಡ್ ಆಗ್ತಾರೆ. ಅಂಥದ್ದಕ್ಕೂ ಕೂಡ ಚಿಕ್ಕ ಮಗುವಿಂದ ಹುಟ್ಟಿದ ದಿವಸದಿಂದಲೇ ರೇಖೆ ಹರಿಸ್ತಾ ಇದ್ರೆ ಅವರ ಒಂದು ಇದು ನ್ಯೂನ್ಯತೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಆತ್ಮವಿಶ್ವಾಸದ ಕೊರತೆ ಇದ್ದವರು ಖಂಡಿತವಾಗ್ಲೂ ರೇಖೆ ಪಾಸ್ ಮಾಡ್ಕೋತಾ ಇದ್ರೆ ನಾವು ಮಾಡಿದ್ರೆ, ನಮ್ಮ ಮಕ್ಕಳನ್ನ ನಾವು ಮಾಡಿದ್ರೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಟ್ಯೂಮರ್ಗಳಿದ್ರೆ ನಾವು ಸರ್ಜಿಕಲ್ ಮೆಥಡ್ ಅಂತ ಹೇಳಿ ರೇಖೆ ಒಳಗಡೆ ಸರ್ಜಿಕಲ್ ಮೆಥಡ್ ಇರುತ್ತೆ. ಅದು ಯಾವ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡದೇನೆ ನಾವು ಟ್ಯೂಮರ್ಸ್ನ, ಬ್ರೈನ್ ಟ್ಯೂಮರ್ನ ತೆಗೆದುಹಾಕಿರೋದು ಹಲವಾರು ಇದಿದೆ, ನಿದರ್ಶನಗಳಿವೆ. ಸ್ಥೂಲಕಾಯರಾದವರು, ದಪ್ಪಕ್ಕಿರೋರು ಅವರು ನಾಳೆಯಿಂದ ಇಂಥ ಆಹಾರಗಳನ್ನು ತಿಂತಾ ಇಲ್ಲ ನಾನು ಅಂತ ಒಂದು ರೇಖಿನ ಕರೆತು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಆದ್ರೆ ಅವರು ಧ್ಯಾನದಲ್ಲಿರಬೇಕು. ಆಗ ಆ ಒಂದು ಅನಾವಶ್ಯಕವಾಗಿರುವಂತಹ ಈಗ ಸ್ವೀಟ್ಗಳು ತಿನ್ನೋದು, ಕರೆದಿದ್ದ ಪದಾರ್ಥ ತಿನ್ನೋದು, ಆಮೇಲೆ ಜಾಗದಲ್ಲೇ ಕೂತಿರೋದು, ಯಾವ ವ್ಯಾಯಾಮ ಮಾಡಲ್ಲ, ಅಂಥದ್ದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಅವ್ರು ಸಣ್ಣಕ್ಕಾಗ್ತಾರೆ. ನಪುಂಸಕತ್ವ ಇರುತ್ತೆ ಬಹಳ ಜನಕ್ಕೆ. ನಪುಂಸಕತ್ವ ಇರೋದು ಯಾಕೆ ಅಂತ ಕೇಳಿದ್ರೆ ಅವರ ಟೆನ್ಷನ್ ಇಂದ ಬರುತ್ತೆ. ಎರಡನೇದಾಗಿ ಜೆನೆಟಿಕ್ ಆಗಿ ಬರುತ್ತೆ. ಅವರ ಒಂದು ಹಿಂದಿನ ಅವರ ತಂದೆ ತಾಯಿಗಳ ಮೂಲಕನೂ ಬರ್ಬೋದು. ಜೊತೆಗೆ ಅವರು ಉಪಯೋಗ ಮಾಡ್ತಾ ಇರೋಂಥ ಕೆಮಿಕಲ್ಸ್, ತಲೆಗೆ ಬಣ್ಣ ಹಚ್ಕೋತಾರೆ, ಇದರಿಂದ ಎಲ್ಲದು ನಪುಂಸಕತ್ವ ಬರ್ಬೋದು. 24 ಗಂಟೆನೂ ಇದು ಮೊಬೈಲ್ ಅಲ್ಲಿ ಇರೋದು, 24 ಗಂಟೆನೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರೆಲ್ಲರಿಗೂ ನಪುಂಸಕತ್ವ ಜಾಸ್ತಿ ಆಗ್ತಾ ಇದೆ. ನಿದ್ರಾಭಂಗ, ರಾತ್ರಿ ಹೊತ್ತು ನಿದ್ರೆ ಬರೋಲ್ಲ ಅಂತಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಬಹಳ ಟೆನ್ಷನ್ ಮಾಡ್ಕೋತಾರೆ, ಧ್ಯಾನ ಮಾಡಲ್ಲ. ಯಾರು ಧ್ಯಾನ ಮಾಡಲ್ವೋ ಅವ್ರಿಗೆ ನಿದ್ರಾಭಂಗ ಆಗುತ್ತೆ. ಸೊ ಈ ತರ ಈಗ ಹೇಳೋದಾರೆ ಈ ಟೆನ್ಷನ್ ಆಗೋದು, ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ನಿದ್ರಾಭಂಗ ಅಂದ್ರೆ ಇನ್ಸೋಮ್ನಿಯಾ, ಇದೆಲ್ಲ ಅಲ್ಲದೆ ಆಸ್ತಮಾ ಕಾಯಿಲೆ, ಆಮೇಲೆ ಸುಟ್ಟುಗಾಯ, ಇದೆಲ್ಲದನ್ನು ಟೆನ್ಷನ್ ಇಂದ ಬರೋದು, ಸೋರಿಯಾಸಿಸ್, ಇದೆಲ್ಲದನ್ನು ಕೂಡ ನಮ್ಮ ಒಂದು ಮನಸ್ಸಿನ ಕೆಟ್ಟ ಆಲೋಚನೆಗಳಿಂದ ಬರುವಂಥದ್ದು. ಅಂದ್ರೆ ನಮ್ಮ ಒಂದು ಜೀವನ ಶೈಲಿ ಕೆಟ್ಟದಾಗಿರುತ್ತೆ. ರೇಖಿ ಪಾಸ್ ಮಾಡ್ಕೊಂತ ಇದ್ರೆ ಈ ಜೀವನ ಶೈಲಿನೂ ಬದಲಾಗುತ್ತೆ. ರೇಖೆಯಿಂದ ಇತರೆ ಚಿಕಿತ್ಸಾ ವಿಧಾನಗಳ ಕಾರ್ಯದಕ್ಷತೆ ಜಾಸ್ತಿ ಮಾಡ್ಕೋಬಹುದು. ಈಗ ಉದಾಹರಣೆಗೆ ನಾವು ಏನು ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಔಷಧಿಗಳು ತಗೋತೀವಿ. 20-30 ಡೋಸೇಜ್ ನಾವು ಇಂಜೆಕ್ಷನ್ ಚುಚ್ಕೋತೀವಿ, ಇದನ್ನ ಇನ್ಸುಲಿನ್. ಅಂಥದ್ದನ್ನು ಕೂಡ ನಾವು ಆ ಒಂದು ಇನ್ಸುಲಿನ್ ಟ್ಯೂಬ್ ಏನಿರುತ್ತೋ ಅದಕ್ಕೆ ರೇಖಿ ಪಾಸ್ ಮಾಡಿ ಇಂಜೆಕ್ಷನ್ ಚುಚ್ಕೊಳಕ್ ಶುರು ಮಾಡಿ
ನಮ್ಮ ಒಂದು ಹೊಟ್ಟೆ ಹಿಂಭಾಗದಲ್ಲಿರುವಂತ ಒಂದು ನಮ್ಮ ಪ್ಯಾಂಕ್ರಿಯಾಸ್ ಏನಿದೆಯೋ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಿರ್ವಹಣೆ ನಾವು ಸಂಕಲ್ಪ ಮಾಡಿ ರೇಖಿ ಪಾಸ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ದಿನಕ್ಕೆ ಆ ಒಂದು ಡೋಸೇಜ್ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗಿ ಪ್ಯಾಂಕ್ರಿಯಾಸ್ ರೀಆಕ್ಟಿವೇಟ್ ಆಗೋಕ್ ಶುರು ಆಗುತ್ತೆ. ಸೊ ಈ ತರ ಉತ್ತಮ ಫಲಿತಾಂಶಗಳನ್ನ ನಾವು ರೇಖೆಯಿಂದ ಪಡ್ಕೊಂತ ಹೋಗ್ಬೋದು. ಇದರಿಂದ ರೋಗ ಗುಣಪಡಿಸೋ ಸಮಯ ಕಡಿಮೆ ಆಗುತ್ತೆ, ನೋವು ನಿವಾರಣೆ ಆಗುತ್ತೆ, ಜೊತೆಗೆ ಇದು ಏನೋ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಈಗ ಇದರಿಂದ ಏನೇನ್ ಲಾಭ ಸಿಗುತ್ತೆ ನಮ್ಗೆ ಅಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬಹುದು, ಮಾನವ ಶಕ್ತಿ, ನಮ್ಮ ಸಂಬಂಧಗಳನ್ನ ನಾವು ಈಗ ಮಾತಾಡ್ತಾರೆ ಡೈವೋರ್ಸ್ ಅಂತಾರೆ, ಅದನ್ನೆಲ್ಲ ಸರಿ ಮಾಡ್ಕೋಬಹುದು, ಆಯಾ ದಿನ ಸಮಸ್ಯೆಗಳನ್ನ ಆಯಾ ದಿನವೇ ಪರಿಹರಿಸ್ಕೋಬಹುದು. ಕೆಟ್ಟ ಅಭ್ಯಾಸಗಳು ಅಂದ್ರೆ ಈಗ ಆಲ್ಕೋಹಾಲ್ ತಗೊಳ್ಳೋದು, ಸಿಗರೇಟ್ ಸೇದೋದು, ಇದು ಇಸ್ಪೀಟ್ ಆಡೋದು, ಈ ತರ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ತೊರೆಯೋದಕ್ಕೆ ಬಿಡಿಸ್ಕೊಳ್ಳೋದಕ್ಕೆ ಈ ರೇಖೆ ಉಪಯೋಗ ಮಾಡ್ಕೋಬಹುದು. ವ್ಯಕ್ತಿತ್ವ ವಿಕಸನಕ್ಕೆ ನಮ್ಮನ್ನೇ ನಾವು ತೊಡಗಿಸ್ಕೋಬಹುದು. ಮಕ್ಕಳನ್ನ ವ್ಯಕ್ತಿತ್ವ ವಿಕಸನ ತೊಡಗಿಸಿದ್ರೆ ಅವರು ದೇ ವಿಲ್ ಗ್ರೋ ಲೈಕ್ ಎನಿಥಿಂಗ್, ಅವರ ಬುದ್ಧಿ ಜಾಸ್ತಿ ಆಗುತ್ತೆ. ಇತರೆ ಪ್ರಾಣಿಗಳ ಜೊತೆಗೆ ಪ್ರಾಣಿಗಳು ಮತ್ತು ಸಸ್ಯಸಂಕುಲ ನಮ್ಮಲ್ಲಿರುವಂತಹ ಕೆಲವಾರು ಗಿಡಗಳಿಗೆ ಕಾಯಿಲೆಗಳು ಬರುತ್ತೆ, ಎಷ್ಟೋ ನಾವು ಔಷಧಿಗಳು ಹೊಡಿಬೇಕಾಗತ್ತೆ. ಇದೆಲ್ಲದೂ ತಪ್ಪಿಸ್ಬೋದು ರೇಖಿ ಪಾಸ್ ಮಾಡ್ತಾ ಇದ್ರೆ. ಆ ಒಂದು ಗಿಡ ತಾನು ರೇಖಿ ಸಸ್ಯಗಳಿಗೆ ಜ್ಞಾನ ಇರುತ್ತೆ, ಅದರಿಂದ ರೇಖಿ ಜ್ಞಾನ ಅದಕ್ಕೂ ಕೂಡ ತಲುಪುತ್ತೆ. ಅದು ಮುಳ್ಳನ್ನು ತೆಗೆದುಹಾಕ್ಬಿಡು, ನೀನ್ ಮುಳ್ಳು ಬೇಡ, ನನಗೆ ಬೇಕಾದಷ್ಟು ನೀರು ಕೊಡ್ತೀನಿ ಅಂತ ಅಂದ್ರೆ ಆ ತಕ್ಷಣನೇ ಆ ಒಂದು ಕೆಲವಾರು ದಿನಗಳಲ್ಲಿ ಆ ಮುಳ್ಳು ಉತ್ಪಾದನೆ ಕಡಿಮೆ ಆಗುವಂತದ್ದು ಈಗಾಗಲೇ ನೀವು ಒಂದು ಯೋಗಿ ಆತ್ಮಕಥೆಯಲ್ಲಿ ನೀವು ಓದಿದ್ರೆ ಸಿಕ್ಕುತ್ತೆ. ಮಾನವ ಮತ್ತು ಎಲ್ಲಾ ಪದಾರ್ಥಗಳಲ್ಲೂ ಕೂಡ ರೇಖಿ ಕವಚ ಹಾಕೋಬಹುದು. ಅಂದ್ರೆ ನಮ್ ಕಾರ್ ಶೀಲ್ಡ್ ಮಾಡ್ಬೋದು, ನಮ್ಮ ಮನೆ ಶೀಲ್ಡ್ ಮಾಡ್ಬೋದು. ನಾವು ಒಂದ್ 8 ದಿವಸ ಮನೇಲಿ ಇರೋಲ್ಲ, ಮನೆ ಶೀಲ್ಡ್ ಮಾಡ್ಬಿಟ್ಟು ಹೊಟ್ಟೋದ್ರೆ ರೇಖಿ ಶೀಲ್ಡ್ ಯಾವ ಕಳ್ಳನೂ ಬರಲ್ಲ, ಏನೂ ಆಗಲ್ಲ. ಈಗಂತೂ ಚಿನ್ನ ಅಂತಾರೆ, ಹೋದ ಜಾಗಗಳಿಗೆಲ್ಲ ಕಿತ್ಕೋತಾರೆ. ಅದಕ್ಕೆ ನಾವು ಶೀಲ್ಡ್ ಮಾಡ್ಕೊಟ್ರೆ ಯಾರ ನಮ್ಮನ್ ಬಿಟ್ಟು ಬೇರೆಯವ್ರು ಹುಡುಕ್ತಾರೆ. ಸೊ ಈ ತರ ನಾವು ರೇಖಿಯಿಂದ ರೇಖಿ ಕವಚ ಅಂದ್ರೆ ಶೀಲ್ಡ್ ಮಾಡ್ಕೋಬಹುದು, ರೇಖಿ ಶೀಲ್ಡಿಂಗ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಧ್ಯಾನ ಮಾಡ್ಲೇಬೇಕು, ಇದರ ರೇಖಿ ಕೆಲಸ ಮಾಡಲ್ಲ. ಯಾಕಂದ್ರೆ ನಾವು ಪರಬ್ರಹ್ಮನ್ ಕುರಿತು ನಾವು ಈ ರೇಖಿ ಕರೆಯೋದ್ರಿಂದ ಪರಬ್ರಹ್ಮನ್ ಕುರಿತು ನಾವು ಧ್ಯಾನನ ಮಾಡ್ಬೇಕಾಗತ್ತೆ. ಅದು ಸಿಂಪಲ್ ಆಗಿ ಆನಾಪಾನ ಸತಿ ಧ್ಯಾನದಿಂದಲೂ ಸಾಧ್ಯ. ಇದ್ರ ಜೊತೆಗೆ ರೇಖಿದು ಬೇರೆ ಬೇರೆ ಧ್ಯಾನ ಮೆಥಡ್ ಇದೆ, ಅದನ್ನ ನಾವು ಹೇಳ್ಕೊಡ್ತೀವಿ. ದಿವ್ಯ ಚಕ್ಷು ತೆಕ್ಕೊಳ್ಳುತ್ತೆ, ಭೂತ ವರ್ತಮಾನ ಮತ್ತು ಭವಿಷ್ಯ ಕಾಲಗಳನ್ನ ನಾವು ಥರ್ಡ್ ಐ ಓಪನ್ ಆದ್ಮೇಲೆ ಎಲ್ಲ ತಿಳಿಯೋಕ್ ಸಾಧ್ಯ ಆಗುತ್ತೆ. ಕುಂಡಲಿನಿ ಶಕ್ತಿನ ಜಾಗೃತ ಕಳಿಸ್ಕೋಬಹುದು. ಇದೆಲ್ಲ ಅಲ್ಲದೆ ಇದು ಸರಳ, ನಮಗೆ ತುಂಬಾ ಸರಳವಾಗಿರುತ್ತೆ. ಸುಪ್ತ ಪ್ರತಿಭೆ ಆಗ್ತೀವಿ ನಾವು, ಮನಸ್ಸು ಶಾಂತವಾಗಿರುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ನಾವು ನಿರ್ಧಾರ ತಗೊಳ್ಳುವಂತ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಆತ್ಮ ಗೌರವನೂ ಕೂಡ ವೃದ್ಧಿ ಆಗುತ್ತೆ. ಇದೆಲ್ಲದರ ಜೊತೆಗೆ ಆನಂದವಾಗಿರ್ತೀವಿ. ನೋಡಿ, ಸಂತೋಷಕ್ಕೂ ಆನಂದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನ ನಮ್ಮ ಈ ಧ್ಯಾನದಲ್ಲಿ ನೀವೆಲ್ಲ ತಿಳ್ಕೊಂಡಿರ್ತೀರ. ಆನಂದ ಅಂತ ಅಂದ್ರೆ ನಾವು ಎಕ್ಸ್ಟೆಸಿ, ನಮ್ಮ ಒಂದು ಸಹಸ್ರಾರ ಚಕ್ರದವರೆಗೂ ನಮ್ಮ ಶಕ್ತಿ ಹರಿದಾಗ ಆನಂದ ಸಿಗುತ್ತೆ. ಅದನ್ನ ರೇಖಿಯಿಂದಲೂ ಪಡಿಬಹುದು. ಸೊ ತನ್ನಷ್ಟಕ್ಕೆ ತಾನೇ ಗುಣ ಅಂದ ನೈಸರ್ಗಿಕ ಸಾಮರ್ಥ್ಯ ನಾವೇನು ಅಂದ್ರೆ ದಿನಾ ರೇಖಿ ಮಾಡ್ಕೊಂಡ್ರೆ ಕಾಯಿಲೆ ಬಂದಾಗ್ಲೇ ಅಲ್ಲ, ರೋಗ ನಿರೋಧಕ ಶಕ್ತಿ ಬರ್ತಾ 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 ನಮ್ಮ ಕಾಯಿಲೆ ನಮ್ಮನ್ನ ಅಟ್ಯಾಕ್ ಮಾಡಲ್ಲ. ದೇಹ ಮನಸ್ಸುಗಳ ಸಮತೋಲನ ಕಾಪಾಡತ್ತೆ. ಯಾವಾಗ ಮೈಂಡ್ ಕರೆಕ್ಟ್ ಆಗಿರುತ್ತೋ ಆಗ ಬಾಡಿ ವಿಲ್ ಆಲ್ಸೋ ರೆಸ್ಪಾಂಡ್ ಅಂತ ಹೇಳ್ತಾರೆ. ಸೊ ಮಾನಸಿಕ ದೇಹದಿಂದ ನಕಾರಾತ್ಮಕ ಆಲೋಚನೆಗಳು ಹೊರಗೆ ಹೋಗೋಕ್ ಶುರು ಆಗುತ್ತೆ. ದೇಹದಲ್ಲಿರುವ ಶಕ್ತಿ ತಡೆಗಳನ್ನ ಅಂದ್ರೆ ಎಲ್ಲ ಬ್ಲಾಕೇಜಸ್ ಅಂಡ್ ಲೀಕೇಜಸ್ ನ ನಾವು ನಿವಾರಣೆ ಮಾಡ್ಕೊಂತ ಹೋಗ್ಬೋದು. ಸೊ ಹೀಗೆ ದೀಕ್ಷೆ ಪಡೆದ ಮೇಲೆ ಒಂದ್ 21 ದಿವಸ ಪ್ರಾಕ್ಟೀಸ್ ಮಾಡ್ಬೇಕು. 3-4 ತಿಂಗಳ ನಂತರ ಇವನ್ ದೂರದಲ್ಲಿರುವಂತವ್ರ ದೂರ ಉಪಶಮನ ಚಿಕಿತ್ಸೆ ಅಂತ ಅವ್ರಿಗೂ ಮಾಡಬಹುದು. ಇದ್ರ ಜೊತೆ 2nd ಡಿಗ್ರಿ ಮಾಡ್ಕೊಂಡ್ರಂತೂ ನೀವು ಅದಕ್ಕೆ ಸಪರೇಟ್ ಮೆಥಡ್ ಇದೆ. ನೀವು ಇಲ್ಲಿಂದ ಲಂಡನ್ ನಲ್ಲಿರೋ ನಿಮ್ಮ ಅಕ್ಕ ತಂಗಿರಿಗೂ ಕೂಡ ನೀವು ಹೀಲ್ ಮಾಡ್ಬೋದು. ಎಲ್ಲಾ ತರದ ಕಾಯಿಲೆಗಳನ್ನು ವಾಸಿ ಮಾಡಕ್ಕಾಗುತ್ತೆ. ಆದ್ರೆ 50ರಿಂದ 60ರಷ್ಟು ಕಾಯಿಲೆಗಳು 7 ದಿವಸದಲ್ಲಿ ಸರಿ ಹೋಗ್ಬಹುದು. ಇನ್ನ 21 ದಿವಸ ಇದ್ರೆ ಕ್ರಾನಿಕ್ ಡಿಸೀಸಸ್ ಕೂಡ ವಾಸಿ ಆಗತ್ತೆ ಅಂತ ಅನುಭವ ಹೇಳುತ್ತೆ. ಇಂಥದ್ದೇ ರೋಗ ಅಂತ ಬಿಟ್ಟು ನಾವು ಡಯಾಗ್ನೋಸಿಸ್ ಮಾಡ್ಬೇಕಾದಿಲ್ಲ. MRI ಹೋಗು, CT ಸ್ಕ್ಯಾನ್ ಹೋಗು, ಅದೆಲ್ಲ ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ರೇಖಿ ಪಾಸ್ ಮಾಡ್ಕೊಳ್ಳಿ. ನಿಮ್ ಕರ್ಮ ಯಾವಾಗಲೂ ಅಳಿಸಲ್ಲ. ನಿಮ್ ವಾಸನೆ ಅಂದ್ರೆ ಪೂರ್ವ ಜನ್ಮದ ಇದು ಕೆಟ್ಟ ಇದು ಏನು ನೆಗೆಟಿವ್
ಪಾಪ ಅಂತ ಕರಿತೀವಲ್ಲ ಅದು ಅಂಥದ್ದು. ಕೃತ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ ಅಂತ ಕರ್ಮನೂ ಕೂಡ ಅಳಿಸ್ಬೋದು. ಕರ್ಮ ಅಳಿಸೋದಕ್ಕೆ ಯಾತರಿಂದಲೂ ಸಾಧ್ಯನೇ ಇಲ್ಲ. ರೋಗ ನಿರೋಧಕ ಶಕ್ತಿ ನಮಗೆ ಸಿಗುತ್ತೆ, ಜೊತೆಗೆ ಅನಾವಶ್ಯಕವಾಗಿ ಖರ್ಚುಗಳು ಬರೋಲ್ಲ. ಇದರಿಂದ ಹಿಮೋಗ್ಲೋಬಿನ್ ATP ಎಲ್ಲ ಜಾಸ್ತಿ ಆಗುತ್ತೆ, ಅಡಿನೋ ಟ್ರೈಫಾಸ್ಫೇಟ್ ಅಂತ. ಅದೆಲ್ಲ ನೀವು 6ನೇ ತಾರೀಕು ಬಂದಾಗ ಅದರ ಬಗ್ಗೆ ಹೇಳಕ್ಕಾಗುತ್ತೆ. ಹೀಗೆ ಇದು ನಿಮಗೊಂದು ಪರಿಚಯ ಕಾರ್ಯಕ್ರಮದಲ್ಲಿ ಇಷ್ಟು ವಿಚಾರನ ನಾನು ಈ ರೇಖಿ ಬಗ್ಗೆ ಹೇಳಿದ್ದೀನಿ. ಇದನ್ನ ನೀವು ನೋಟ್ ಮಾಡ್ಕೊಂಡಿದ್ರೆ ಆಮೇಲೆ ನನ್ನ ಒಂದು ಸ್ಪೀಚ್ ಆದ್ಮೇಲೆ ನೀವು ನಿಜವಾಗ್ಲೂ ಮತ್ತೆ ನಿಮಗೆ ಏನಾದ್ರು ವಿಚಾರಗಳಿದ್ರೆ ಕೇಳ್ಕೋಬಹುದು. ಈಗ ಇನ್ನೊಂದು 8ನೇ ತಾರೀಕು ನಾವು ಸೈಕೋಲಿಂಗ್ವಿಸ್ಟಿಕ್ಸ್ ಅಥವಾ ಬಲಮೆದುಳಿನ ಭಾಷೆ ಬಳಕೆ ಅಂತ ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದರೊಳಗೆ ಏನು ಅಂದ್ರೆ ಇದು ರೇಖಿಗಿನ ಅದ್ಭುತ. ನಿಜವಾಗ್ಲೂ ಹೇಳೋದಾರೆ, ಏನು ನೀವು ಮೆದುಳನ್ನ ನೀವು ಸರಿಯಾದ ರೀತಿ ಒಳಗೆ ಉಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ನೀವು ಈ ಪ್ರಪಂಚನ ಗೆಲ್ಬೋದು, ಬ್ರಹ್ಮಾಂಡನ ಗೆಲ್ಬೋದು. ಖಂಡಿತವಾಗ್ಲೂ ನೀವು ಅಂದುಕೊಂಡಿದ್ದು ಸಾಧ್ಯ. ಸೊ ಈ ತರ ಮಾನವನ ಮೆದುಳು ಅಂದ್ರೆ ಒಂದು ರೋಚಕ ಲೋಕ. ಸಾಣೆ ಕೊಟ್ಟಷ್ಟು ಹರಿತಗೊಳ್ತಾ ಹೋಗುತ್ತೆ. ಎಷ್ಟು ಬಗೆತಿರೋ ಅಷ್ಟು ಆಳಕ್ಕೆ ಇಳಿತಾ ಹೋಗ್ಬಹುದು. ಜೀವನ ಜಗತ್ತಿನ ಅಖಂಡ ವಿಸ್ಮಯಗಳ ಗಣಿ ಅಂತ ಹೇಳ್ಬೋದು. ನಿಗೂಢ ರಹಸ್ಯಗಳ ಅಸದೃಶ್ಯ ಅಚ್ಚರಿಗಳ ಆಗರ ಅಂತ ಕರಿಬೋದು. ಇದು ಮಾನವನ ಮೆದುಳು. ನಿಮಗೆ ಎಷ್ಟು ಹೇಳಿದ್ರು ಸಾಲೋದೇ ಇಲ್ಲ, ಅಷ್ಟು ದೊಡ್ಡದು ವಿಚಾರ. ಅದ್ರ ಬಗ್ಗೆ ಪೂರ್ಣವಾಗಿ ಇನ್ನೂ 15% ರಿಸರ್ಚ್ ಆಗಿದೆ. ನಮ್ಗಿರೋ 100% ಮೆದುಳಲ್ಲಿ 15% ಅಷ್ಟೇ ರಿಸರ್ಚ್ ಆಗಿರೋದು. ಇನ್ನು 85% ರಿಸರ್ಚ್ ಆಗ್ಬೇಕಾಗಿದೆ. ಅದನ್ನ ಮಾಡ್ತಿದ್ದವರು ನಮ್ಮ ಋಷಿ ಮುನಿಗಳು. ಆದ್ರೆ ಈಗ ಯಾವ ಋಷಿ ಮುನಿಗಳು ಇಲ್ಲ, ಅವರೆಲ್ಲನೂ ಬಿಟ್ಬಿಟ್ಟು ಈಗೆಲ್ಲ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಹೋಗ್ತಾ ಇದೀವಿ. ಪ್ರತಿಯೊಂದನ್ನು ಲ್ಯಾಬೋರೇಟರಿ ಟೆಸ್ಟ್ ಮಾಡ್ತೀವಿ. ಆದ್ರೆ ನಮ್ಮ ಮೆದುಳಲ್ಲಿ ಏನಿದೆ ಅಂತ, ನಮ್ಮ ನರಕೋಶದಲ್ಲಿ ಏನಿದೆ ಅಂತ ಕಂಡುಹಿಡಿಯೋದೇ ಬಹಳ ಕಷ್ಟ. ಯಾಕೆಂದ್ರೆ ಅದು ಮುಂದೆ ನಾ ಹೇಳ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಮಾನವನ ಮೆದುಳು ಒಂದು ಪರಮಾಣು ರಿಯಾಕ್ಟರ್ ತರ ಅತಿ ವೇಗದ ಶಕ್ತಿಶಾಲಿ. AI ಅನ್ನೋದನ್ನ ಇವತ್ತೇನ್ ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನ ಸೃಷ್ಟಿ ಮಾಡಿರೋದು ಕೂಡ ನಮ್ಮ ಮೆದುಳೆ. ಸೊ ಇದು ಪರಬ್ರಹ್ಮ ಕೊಟ್ಟಂತ ಒಂದು ಅದ್ಭುತ ಜೈವಿಕ ಯಂತ್ರ ಅಂತ ಕರಿಬಹುದು. ಸೊ ಇದರಂತ ಯಂತ್ರ ಯಾವ ಒಂದು ಪ್ರಾಣಿಗೂ ಇಲ್ಲ, ಯಾವ ಜಾಗದಲ್ಲೂ ಸಿಗೋದು ಇಲ್ಲ. ಸೊ ಎಡ ಮತ್ತು ಬಲ ಮೆದುಳು ಅಂತ ಜೊತೆಗಿದೆ. ಆದ್ರೆ ಇದನ್ನ ಬ್ರೈನ್ ಅಂದ್ಬಿಡ್ತಾರೆ, ಮಾನವನ ಅಂಗ ಅಂತ. ಆದ್ರೆ ಅವೆರಡರ ಕಾರ್ಯನಿರ್ವಹಣೆ ಏನಿದೆ ಅದು ವಿಭಿನ್ನ, ಬೇರೆ ಬೇರೆ ತರ ವರ್ಕ್ ಮಾಡತ್ತೆ. ಎಡಮೆದುಳೆ ಬೇರೆ ತರ, ಬಲ ಮೆದುಳೆ ಬೇರೆ ತರ. ಎಡಮೆದುಳು ಅಂತಂದ್ರೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ ದಿಸ್ ಇಸ್ ಕಾಲ್ಡ್ ಎ ಲಾಜಿಕ್ ಬ್ರೈನ್ ಅಂತ ಕರೀತಾರೆ ಇದನ್ನ. ಲಾಜಿಕ್ ಬ್ರೈನ್ ಅಂದ್ರೆ ವಾಟ್, ವೇರ್, ವೆನ್, ವಿಚ್, ಹೌ ಅಂತ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೆ ಎಡಮೆದುಳಿನ. ಅದಕ್ಕೆ ತಾರ್ಕಿಕ ಅಂತಾರೆ. ಇದು ಭೌತಿಕವಾಗಿರುತ್ತೆ, ಹೊರ ಮನಸ್ಸಿನ ಜೊತೆಲಿ ನಮ್ಮ ಕೆಲಸ ಮಾಡತ್ತೆ. ಮನಸ್ಸೊಳಗೆ 2 ವಿಧಾನ ಇದೆ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು. ಹೊರ ಮನಸ್ಸು ಅನ್ನೋದು ಒಂದು ಎಡಮೆದುಳ ಜೊತೆ ಕೆಲಸ ಮಾಡಿದ್ರೆ, ಒಳ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಅನ್ನೋದು ನಮ್ಮ ಬಲ ಮೆದುಳಿನ ಜೊತೆ ಕೆಲಸ ಮಾಡುತ್ತೆ. ಸುಪ್ತ ಮನಸ್ಸು, ಬಲ ಮೆದುಳು ಎರಡೂ ನಮ್ಮ ಆತ್ಮದ ಜೊತೆಲಿ ಕೆಲಸ ಮಾಡುವಂತದ್ದು. ಆದ್ರೆ ಎಡಮೆದುಳು ಕೇವಲ ಹೊರ ಪ್ರಪಂಚದ ಜೊತೆ, ನಮ್ಮ ಭೌತಿಕ ದಿನನಿತ್ಯದ ಕಾರ್ಯಕ್ರಮಗಳ ಜೊತೆ ನಮ್ಮ ಕಾರ್ಯಕ್ರಮ ನಡೆಸುತ್ತೆ ಎಡಮೆದುಳು. ಎಡಮೆದುಳಿಗಿರೋ ಏನ್ ಶಕ್ತಿ ಇದೆಯೋ ಅದಕ್ಕಿಂತ 9 ಪಟ್ಟು ಶಕ್ತಿ ಬಲ ಮೆದುಳಿಗಿದೆ. ಆದ್ರೆ ಬಲ ಮೆದುಳು ನೀವು ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಳ್ದೆ ಅದರ ಲಾಭ ಪಡೆಯೋಕೆ ಆಗೋದಿಲ್ಲ. ಅದನ್ನೆಲ್ಲ 8ನೇ ತಾರೀಕು ನೀವು ಕಲಿಬಹುದು. ಬಲ ಮೆದುಳು ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ ಕಾರಣ ನೋಡದೆ ಕೆಲಸ ಮಾಡತ್ತೆ. ನೀನ್ ಹೊಡಿ ಅಂದ್ರೆ ಹೊಡೆಯುತ್ತೆ, ಸಾಯಿಸು ಅಂದ್ರೆ ಸಾಯಿಸುತ್ತೆ. ಈಗ ಒಂದು ಗುಂಪು ಇರುತ್ತೆ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ದೊಡ್ಡದಂತ ಒಂದು ಘರ್ಷಣೆ ನಡೆಯುತ್ತೆ. ಅವಾಗ ಎಲ್ಲ ಊರ್ನವರೆಲ್ಲ ಗುಂಪು ಸೇರ್ತಾರೆ. ಅವರೆಲ್ಲರೂ ಏನ್ ಮಾಡ್ತಾರೆ, ಒಬ್ಬರು ಬೆಂಕಿ ಇಟ್ರೆ ಎಲ್ಲರೂ ಬೆಂಕಿ ಇಡ್ತಾರೆ. ಒಂದು ಹಾವನ ಸಿಕ್ಬಿಟ್ರೆ ಅದಕ್ಕೆ ಹೊಡಿ ಅಂತ ಒಬ್ಬರು ಹೇಳಿದ್ರೆ, ನೋಡ ಇನ್ನೂ ತಲೆ ಅಲ್ಲಾಡಿಸ್ತಿದೆ ಹೊಡಿ ಅಂತ ಇನ್ನೊಬ್ರು ಹೇಳ್ತಾರೆ. ಈ ತರ ಮಾಸ್ ಮೆಂಟಾಲಿಟಿ, ಮಾಬ್ ಮೆಂಟಾಲಿಟಿ ಅಂತ ಕರೀತಾರೆ. ಅದನ್ನು ಮಾಡೋದು ಕೂಡ ಬಲ ಮೆದುಳು. ಬಲ ಮೆದುಳಿಗೆ ಯಾವ ಕಾರಣಕ್ಕೂ ಕೂಡ ಅದು ಕಾರಣ ನೋಡದೆ ಕೆಲಸ ಮಾಡುವಂತದ್ದು. ಆದ್ರೆ ವೈ, ವಾಟ್, ವೆನ್, ವೇರ್, ವಿಚ್, ಹೌ ಅಂತ ಎಡಮೆದುಳು ಕೆಲಸ ಮಾಡ್ತಾ ಇರುತ್ತೆ. ದೇಹದ ಅನೈಚ್ಛಿಕ ಕಾರ್ಯಕ್ರಮಗಳು ಅಂದ್ರೆ ಇನ್ವಾಲಂಟ್ರಿ ಫಂಕ್ಷನ್ಸ್ ಅಂತ ಕರಿತೀವಿ. ಅದು ಎದೆ ಬಡಿತ, ಉಸಿರಾಟ, ಪಚನ ಕ್ರಿಯೆ, ವಿಸರ್ಜನಾ ಕಾರ್ಯಕ್ರಮ, ರಕ್ತ ಪರಿಚಲನೆ, ಇದೆಲ್ಲದನ್ನು ಬಲ ಮೆದುಳು 24 ಗಂಟೆ ಹುಟ್ಟದಾಗಲಿಂದ ಸಾಯ ತನಕ ನಡೆಸ್ತಾನೆ ಇರುತ್ತೆ. ಅದನ್ನು ಮಾಡೋದು ಮೆಡುಲ್ಲ ಆಬ್ಲಾಂಗೇಟ ಅಂತ ಏನಿದೆಯೋ ಅದರ ಮೂಲಕ ಬಲ ಮೆದುಳು ತನ್ನ ಆದೇಶಗಳನ್ನು ಕೊಟ್ಟು ನಡೆಸ್ತಾ ಇರುತ್ತೆ. ಜನ್ಮ ಪಡೆದ ನಂತರ ಕೊನೆ ಉಸಿರುವರೆಗೂ ಚಾಲನೆಯಲ್ಲಿಟ್ಟೇ ಇರುತ್ತದು. ಮಿತಿ ಇಲ್ಲದ ಬುದ್ಧಿವಂತಿಕೆ ಇದೆ ಬಲ ಮೆದುಳಿಗೆ, ಜಾಣತನ, ಯಶಸ್ಸಿಗೆ ಕಾರಣಕರ್ತರಾಗಿ ನಾವು ಬೆಳಿಬಹುದು.
ಅದು ಆಗ್ಲೇ ಹೇಳಿದೆ 9 ಪಟ್ಟು ಶಕ್ತಿಶಾಲಿ. ಎಲ್ಲ ರೀತಿ ಸಮಸ್ಯೆಗಳನ್ನು ಕೂಡ ಪರಿಹರಿಸೋ ಕೌಶಲ್ಯ ಇದೆ ಇದಕ್ಕೆ. ಇದು ಅತೀಂದ್ರಿಯ ಶಕ್ತಿಗಳಾದ ಸೈಕಿಕ್ ಹೀಲಿಂಗು, ಕ್ಲಾರ್ವಯನ್ಸು, ಕ್ಲಾರಾಡಿಯನ್ಸು, ಟೆಲಿಪತಿ, ಅವರ ರೀಡಿಂಗು, ಪ್ರಿಕಾಗ್ನಿಷನ್, ಇದನ್ನ ಒಂದೊಂದು ಕೂಡ ಒಂದೊಂದು ಅರ್ಧರ್ಧ ದಿನ ವಿಚಾರ ಮಾಡ್ಬೋದು. ಸೈಕಿಕ್ ಹೀಲಿಂಗ್ ಅಂದ್ರೆ ಏನು? ಮನಸ್ಸಿನಿಂದಲೇ ಹೀಲ್ ಮಾಡ್ಬೋದು. ಕ್ಲಾರ್ವಯನ್ಸ್ ಅಂದ್ರೆ ಏನು? ಒಬ್ಬ ಮನುಷ್ಯ ನಾ ಇಲ್ಲೂ ಇರ್ತೀನಿ, ಇನ್ನೊಂದ್ ಕಡೆನೂ ಇರ್ತೀನಿ. ಸೊ ಅಂಥದ್ದು ಕ್ಲಾರ್ವಯನ್ಸ್ ಅಂದ್ರೆ. ಕ್ಲಾರಾಡಿಯನ್ಸ್ ಅಂದ್ರೆ ಯಾರೋ ಮಾತಾಡೋದು ಅಂದ್ರೆ ಅಶರೀರವಾಣಿ. ಟೆಲಿಪತಿ ಅಂದ್ರೆ ಇಲ್ಲೇ ಕುತ್ಕೊಂಡು ಯಾರಿಗೋ ನಾನು ಮೆಸೇಜ್ ಕಳಿಸ್ಬೋದು, ಅಂದ್ರೆ ಮನಸ್ಸಿನ ಮೂಲಕ. ಅವರ ರೀಡಿಂಗ್ ಅಂದ್ರೆ ನಾನು ಕಣ್ಣು ಮುಚ್ಕೊಂಡಿದ್ರು ನನ್ನ ಪಾಡಿಗೆ ನಾನು ಬರೀಬಹುದು, ಓದ್ಬೋದು. ಅದೇ ತರನೇ ಅವರ ರೀಡಿಂಗ್ ಅಂದ್ರೆ ನಮ್ಮ ದೇಹದೊಳಗಡೆ ಹೊರಗಡೆ ಇರುವಂತಹ ಒಂದು ಕವಚ ಏನಿದೆಯೋ ಅದಕ್ಕೆ ಅವರ ಅಥವಾ ಬೆಳಕಿನ ಪ್ರದೇಶ ಅಂದ್ರೆ ಪ್ರಭಾವಳಿ ಅಂತ ಕರೀತಾರೆ, ಕಾಂತಿ ವಲಯ ಅಂತಾರೆ, ತೇಜೋ ವಲಯ ಅಂತಾರೆ. ಅದನ್ನ ನಾವು ಬರಿಗಣ್ಣಿಂದನೂ ನೋಡೋಕ್ ಸಾಧ್ಯ, ಆದ್ರೆ ಬಲ ಮೆದುಳನ್ನ ಉಪಯೋಗ ಮಾಡ್ಕೋತೀವಿ. ಪ್ರಿಕಾಗ್ನಿಷನ್ ಅಂದ್ರೆ ಯಾವಾಗಲೂ ಇವಾಗ ನಾವೇನೋ ಒಂದು ಮಾಡ್ಬೇಕಾದ್ರೆ ಮುಂಚೆನೆ ನಾವು ತೀರ್ಮಾನ ಮಾಡ್ಬಿಟ್ಟಿರ್ತೀವಿ, ಅದಕ್ಕೆ ಪ್ರಿಕಾಗ್ನಿಷನ್ ಅಂತೀವಿ. ಇಂಥದ್ದೆಲ್ಲ ನಾವು ಗುಪ್ತ ಸಂಪತ್ತಿನ ಆಗ್ರಹ, ಈ ತರದ್ದು ಇದೆಲ್ಲದನ್ನು ಅತೀಂದ್ರಿಯ ಶಕ್ತಿಗಳು 7 ನಮಗೆ ಏನು 5 ಇಂದ್ರಿಯಗಳಿದೆ, ಪಂಚ ಇಂದ್ರಿಯಗಳು. ಅದನ್ನ ಮೀರಿ ಇರುವಂತದ್ದು 6ನೇ ಇಂದ್ರಿಯ ಅಂದ್ರೆ ಅತೀಂದ್ರಿಯ. ಸೊ ಅದಕ್ಕೆ ಏನಂತ ESP, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರೀತಾರೆ. ಸೊ ಈ ತರ ಬಲಮೆದುಳು ಬಹಳ ಅತೀಂದ್ರಿಯ ಭಾಷೆ, ಸಂಕೇತಗಳ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ನಮ್ಮ ಭಾಷೆ ಗೊತ್ತಾಗಲ್ಲ, ಕನ್ನಡ, ಇಂಗ್ಲಿಷ್, ಫ್ರೆಂಚ್ ಭಾಷೆ, ಜರ್ಮನ್ ಭಾಷೆ ಏನು ಅರ್ಥ ಆಗಲ್ಲ. ಅದಕ್ಕೆ ಅತೀಂದ್ರಿಯ ರೀತಿಯಲ್ಲಿ ಒಂದು ಭಾಷೆ ಇದೆ, ಸಂಕೇತಗಳ ರೂಪದಲ್ಲಿದೆ. ಸುಪ್ತ ಮನಸ್ಸಿನೊಡಲೆ ಸುಪ್ತ ಮನಸ್ಸಿನ ಜೊತೆ ಒಳಗಡೆ ಸಕ್ರಿಯವಾಗಿ ನಾವು ಆ ಒಂದು ಸಿಂಬಲ್ಸ್ ನಾವು ಕಳಿಸಿದ್ರೆ ರೋಚಕ ಅನುಭವಗಳನ್ನು ಕೊಡುತ್ತೆ. ಬಲಮೆದುಳಿಗೆ ಬಲಮೆದುಳೇ ಸಾಟಿಯಾಗಿ ಕೆಲಸ ಮಾಡುತ್ತೆ. ಬಲಮೆದುಳು ನಾವು ನೋಡಲಾಗದ ಇರುವಂತಹ ಒಂದು ಜಾಗ, ನಮ್ಮದೇ ಅವಳಿ ಭಾಗ. ಇದು ನಮ್ಮ ಸ್ನೇಹಿತ, ಸೌಹಾರ್ದಯುತ, ಸಹಾಯಕ, ಮಾಂತ್ರಿಕವಾಗಿ ಕೆಲಸ ಮಾಡುತ್ತೆ. ನಮ್ಮಲ್ಲೇ ವಾಸಿಸುವಂತಹ ಶಕ್ತಿ ರೂಪ, ನಮ್ಮ ಒಳಿತಿನ್ನೇ ಬಳಸುವಂತಹ ಒಂದು ಸಹೋದರಿ ಅಥವಾ ನಮ್ಮ ಡೂಪ್ಲಿಕೇಟ್ ಅಂತ ಕರಿಬಹುದು, ಅಥವಾ ನಮ್ಮನ್ನೇನಂತ ಕರಿತೀವಿ, ನಮ್ಮ ಬಲಮೆದುಳನ್ನ ನಮ್ಮ ಅವಳಿ ಅಂತ ಕರಿತೀವಿ. ಅವಳಿ ಅದೇ ತರಾನೇ ಇದು ಕೆಲಸ ಮಾಡುತ್ತೆ. ಆದ್ರೆ ಇದು ಆಜ್ಞಾಪಾಲಕ. ನೀನ್ ಏನ್ ಕೇಳ್ತೀಯೋ ಅದನ್ನ ಮಾಡುತ್ತೆ, ನೀನ್ ಹೇಳಿದ್ದನ್ನೇ ಮಾಡುತ್ತೆ. ಈ ಅದ್ಭುತ ದೈವಿಕ ಕಲಿಕೆಗೆ ನಮ್ಮ ಪೂರ್ವಜರು ದೀರ್ಘ ತಪಸ್ಸಿನಿಂದ ಅದಕ್ಕೆ ಸಾಂಕೇತಿಕ ಭಾಷೆಗಳನ್ನ ಹೊರಡಿಸಿ ಅದನ್ನೆಲ್ಲ ನಮ್ಗೆಲ್ಲ ಪರಿಚಯ ಮಾಡಿಸಿದ್ದಾರೆ. ಆ ಸಾಂಕೇತಿಕ ಭಾಷೆನ ನಾವು 8ನೇ ತಾರೀಕು ನಿಮಗೆ ಪರಿಚಯ ಮಾಡಿಸ್ತೀವಿ. ಆದ್ರೆ ಸುಪ್ತ ಮನಸ್ಸಿನ ಎಚ್ಚರ ಮಾಡ್ಕೊಳ್ಳದೆ ಹೋದ್ರೆ ಈ ಸಾಂಕೇತಿಕ ಭಾಷೆನ ನಮ್ಮ ಬಲಮೆದುಳಿಗೆ ತಲುಪಿಸೋಕೆ ಆಗೋಲ್ಲ. ಬಲಮೆದುಳಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ, ನಾವು ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕೆ, ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಹೊಸ್ತನ್ನ ಕಂಡುಹಿಡಿಯೋಕೆ. ಅಂದ್ರೆ ನಾವೇನೋ ಒಂದು ಈಗ ಏರೋಪ್ಲೇನ್ ಕಂಡುಹಿಡಿದಿದ್ದಾರೆ, ಫ್ರಿಡ್ಜ್ ಕಂಡುಹಿಡಿದಿದ್ದಾರೆ, ಫ್ಯಾನ್ ಕಂಡುಹಿಡಿದಿದ್ದಾರೆ, AC ಕಂಡುಹಿಡಿದಿದ್ದಾರೆ. ಇದೆಲ್ಲದನ್ನು ಕೂಡ ಸೃಜನಾತ್ಮಕ ಅಂದ್ರೆ ಏನೋ ಹೊಸದಾಗಿ ಸೃಷ್ಟಿಕರ್ತರು ನಾವು ಕೂಡ. ಆ ತರ ಕ್ರಿಯಾತ್ಮಕ, ಅದಕ್ಕೆ ಬಲ ಮೆದುಳು ಉಪಯೋಗ ಮಾಡ್ಕೋಬೇಕಾಗತ್ತೆ. ಮೆದುಳಿನ ಹೆಚ್ಚು ಭಾಗ ನಾವು ಬಳಸ್ಬೇಕಾದ್ರೆ ನಾವು ಬಲ ಮೆದುಳು ಸಹಾಯ ತಗೋಬೇಕು. ಕಷ್ಟ, ನೋವು, ಕಾಯಿಲೆ, ದುಃಖ, ನಷ್ಟ ಇದೆಲ್ಲದರಿಂದ ಹೊರಗೆ ಬರ್ಬೇಕು ಅಂದ್ರೆ ಹೇಗೆ ರೇಖೆಯಿಂದ ಸಹಾಯ ತಗೋತೀವೋ ಅದಾದ್ರೆ ಬಲ ಮೆದುಳಿಂದನೂ ಸಹಾಯ ತಗೋಬಹುದು. ಅದಕ್ಕೆ ಬೇಕಾದಂತ ವಿಶೇಷವಾದಂತಹ ಒಂದು ಒಂದು ಸಂಕೇತಗಳಿದೆ, ಅದರದೇ ಆದಂತಹ ಒಂದು ಭಾಷೆ ಇದೆ. ಆ ಭಾಷೆಗಳನ್ನ ನಾವು ಪಾಸ್ ಮಾಡಬೇಕಾಗತ್ತೆ. ಅದನ್ನ ನಾವು ನಮ್ಮ ಬಲ ಮೆದುಳಿನ ಮೂಲಕ ಉಪಯೋಗ ಮಾಡ್ಕೋಬೇಕು. ಕಲಾತ್ಮಕ ವಿಷಯಗಳಲ್ಲಿ ಈಗ ಸಂಗೀತ, ರಾಗಗಳು, ಹಾಡು, ಆಮೇಲೆ ಆರ್ಟು, ಇದೆಲ್ಲ ನಾವೇ ಬೇಲೂರು ಹಳೆಬೀಡಿರುವಂತಹ ಶಿಲಾ ಕೃತಿಗಳು, ಇದೆಲ್ಲದಕ್ಕೂ ಜಾಣ್ಮೆ ಬೇಕು ಅಂದ್ರೆ ಬಲ ಮೆದುಳು ಸಹಾಯ ತಗೋಬೇಕು. ವೈರಿಗಳಿಂದ ರಕ್ಷಿಸ್ಕೊಳ್ಬೇಕು ಅಂದ್ರೆ ಬಲ ಮೆದುಳಿಂದ ನಾವು ನಮ್ಮನ್ನ, ಈಗಾಗಲೇ ನಾ ಹೇಳಿದೆ, ಮನೆಗಳಿಗೆ, ಕಾರ್ಗೆ, ನಮಗೆ, ವ್ಯಕ್ತಿಗಳಿಗೆ ಎಲ್ಲಾರ್ಗು ಶೀಲ್ಡಿಂಗ್ ಮಾಡ್ಕೋಬಹುದು ಅಂತ. ಆ ತರ ನಾವು ಶೀಲ್ಡ್ ಮಾಡ್ಕೊಂಡ್ರೆ ನಮ್ಗೆ ಯಾವ ವೈರಿನೂ ಏನು ಮಾಡಲ್ಲ. ಅರ್ಧರಾತ್ರಿಯಲ್ಲಿ ಒಬ್ಳೆ ಹೆಣ್ಣು ಮಗಳು ಬೇಕಾದ್ರೆ ಹೋಗ್ಲಿ, ಏನು ಆಗದೆ ಮನೆಗೆ ವಾಪಸ್ ಬರ್ತಾರೆ. ಆದ್ರೆ ಶೀಲ್ಡಿಂಗ್ ಆಗಿರ್ಬೇಕು, ರೇಖೆ ಶೀಲ್ಡಿಂಗು. ಸಾಧಾರಣ ಜೀವನಕ್ಕಿಂತ 9 ಪಟ್ಟು ಫಲದಾಯಕವಾಗಿ ನಾವು ಬದುಕಬಹುದು, ಸಂಬಂಧಗಳನ್ನು ಉತ್ತಮ ಪಡಿಸ್ಕೋಬಹುದು. ಒಳ ಮನಸ್ಸು ಅಂತ ಏನಿದೆಯೋ, ಸುಪ್ತ ಮನಸ್ಸು, ಅದು ಕ್ಷೇತ್ರ ಜ್ಞಾನ, ವಸ್ತುಗಳ ಗಾತ್ರ, ಆಕಾರ, ಅಂತರ, ನೋಟ, ಸ್ಪರ್ಶ, ಶ್ರವಣ, ಸೌಜ್ಞೆ, ಈ ರೀತಿಲಿ ಅಸಾಧಾರಣವಾದಂತ ಮುಖ ಪರಿಚಯ, ರಾಗಗಳ ಗುರುತಿಸೋದು, ಅವ್ಯಕ್ತವಾಗಿ ಆಡ್ಕೊಂಡಿರುವಂತಹ ಸುಪ್ತ ಶಕ್ತಿನ ನಾವು ಒಳ ಮನಸ್ಸಿನೊಡನೆ ಹೊರಹೊಮ್ಮಿಸ್ತಾ ಇರ್ತೀವಲ್ಲ,
ಆ ಒಂದು ಅದ್ಭುತವಾದಂತಹ ಕಲಿಕೆ ಏನಿದೆಯೋ ಅದೇ ನಾವು 8ನೇ ತಾರೀಕು ಮಾಡೋದು. ನಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಪಡಿಬೇಕು ಅಂದ್ರೆ ಎಡ ಮತ್ತು ಬಲ ಮೆದುಳಿನ ಒಳ ಮನಸ್ಸಿನೊಡನೆ ಚಾರ್ಜ್ ಮಾಡ್ಕೋಬೇಕು, ಲಾಭ ಪಡಿಬೇಕು, ಕಾಣದ ಅದ್ಭುತ ದೈವ ಶಕ್ತಿನ ಒಲಿಸ್ಕೋಬೇಕು. ಗುಪ್ತ ಸಂಕೀರ್ಣವಾದಂತಹ ಈ ಅಪರೂಪದ ವಿದ್ಯೆನ ನಾವು, ನನಗ್ ತಿಳಿದಂಗೆ ಈ ಒಂದು ವಿದ್ಯೆನ ಇಲ್ಲಿ ತನಕ ನನ್ನ ಗುರು ನನ್ಗೆ ಹೇಳ್ಕೊಟ್ಟಿದ್ದಾರೆ, ನಾನು ನಮ್ಮ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನ ಇನ್ ಯಾವ ಪುಸ್ತಕದಲ್ಲೂ ಸಿಕ್ಕಲ್ಲ, ಯಾರು ಹೇಳ್ಕೊಡಕ್ಕೂ ಆಗೋಲ್ಲ ಅಂತ ಹೇಳ್ತೀನಿ. ಆದ್ರಿಂದ ನಾನೇನ್ ಹೇಳ್ಕೊಡ್ತಾ ಇದ್ದೀನೋ ಅದನ್ನ ಖಂಡಿತವಾಗ್ಲೂ ಕಲಿಬಹುದು. ಕಲೀರಿ. ಯಾಕೆಂದ್ರೆ ನನ್ಗೆ ಈಗಾಗಲೇ 78 ವರ್ಷ, ಇನ್ನೆಷ್ಟು ದಿವಸ ಬದುಕ್ತೀವೋ ಗೊತ್ತಿಲ್ಲ. ನಮ್ ಜೊತೆಲೆ ಈ ವಿಜ್ಞಾನ, ಈ ಜ್ಞಾನ ಎಲ್ಲ ಸತ್ತು ಹೋಗುತ್ತೆ. ಆ ದೃಷ್ಟಿಯಿಂದ ಹೆಚ್ಚಿನ ನಮ್ ತರಾನೇ ಇನ್ನೊಬ್ರು ಹುಟ್ಟಬೇಕು, ಇನ್ನೊಬ್ರು ನಮ್ ಶಿಷ್ಯರಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಈ ರೇಖಿನು ಮತ್ತು ಈ ಬಲ ಮೆದುಳಿನ ಭಾಷೆನು ಈ 2 ದಿವಸದಲ್ಲಿ ನೀವೆಲ್ಲರೂ ಕಲಿಬೇಕು ಅಂತ ಎಲ್ಲ ಧ್ಯಾನಿಗಳಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರನ ನಾನು ಹೇಳೋದಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ರಂಗಸ್ವಾಮಿ ಡಾಕ್ಟರ್ಗೆ ನಮಸ್ಕಾರ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿದಿರಿ. ಧ್ಯಾನಿಗಳು, ಧ್ಯಾನದ ಪರಂಪರೆಯ ಒಳಗಡೆ ಇಂಥದ್ದೆಲ್ಲ ಕಲಿತಾ ಹೋಗ್ಬೇಕು. ಆವಾಗಲೇ ನಾವು ಬೆಳೆಯೋದು. ಕೇವಲ ಬರೀ ಧ್ಯಾನ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ ನಮಗೆ ಕಾಯಿಲೆಗಳು ವಾಸಿ ಆಗುತ್ತೆ ಅಷ್ಟೇ ಹೊರತು ಹೇಗೆ ವಾಸಿ ಆಗುತ್ತೆ? ಈ ಪರಬ್ರಹ್ಮ ಶಕ್ತಿ ಅಂದ್ರೆ ಏನು, ಸುಪ್ತ ಮನಸ್ಸು ಅಂದ್ರೆ ಏನು, ಬಲ ಮೆದುಳು ಅಂದ್ರೆ ಏನು, ರೇಖಿ ಅಂದ್ರೆ ಏನು, ಪರಬ್ರಹ್ಮ ಶಕ್ತಿ ಅಂದ್ರೆ ಏನು, ಇದ್ಯಾವುದೂ ಗೊತ್ತಾಗಲ್ಲ. ಇದೆಲ್ಲದನ್ನು ಸರಿಯಾದಂತಹ ಗುರುಗಳಿಂದನೇ ಕಲಿಬೇಕು. ಅಂತ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ. ನೀವು ಖಂಡಿತವಾಗ್ಲೂ ಇದನ್ನ ಪಡಿತೀರಾ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.